IAS. Yeah, the first thing is that project administration. Project administration anta andre, so project administration ಅಂದ್ರೆ ಜನರಲ್ ಆಗಿ ಏನು, ಅಡ್ಮಿನಿಸ್ಟ್ರೇಟರ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತೀವಿ, IAS ಕೇಳಿದ್ರಲ್ವಾ. ಹಾಂ, ವಾಟ್ ಯು ಮೀನ್ ಬೈ ಅಡ್ಮಿನಿಸ್ಟ್ರೇಟರ್? ನಿಮ್ಮ ಕಾಲೇಜಲ್ಲೂ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಇರ್ತಾರೆ, ಅಡ್ಮಿನ್ಸ್ ಅಂತ ಕರಿತೀವಿ ಅದನ್ನು. ಹಾಂ, ಓನರ್ಸ್. ಹಾಂ, ಏನಪ್ಪ ಪೌಷ್ಟಿಕ, ಪೋಸ್ಟ್ ಅಲ್ಲ, ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ. ಓಕೆ, ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಬೇರೆ, ಅಡ್ಮಿನಿಸ್ಟ್ರೇಷನ್ ಬೇರೆ. ಮ್ಯಾನೇಜ್ಮೆಂಟ್ ಅಂದರೆ ಏನಿರುತ್ತೆ, ಜಸ್ಟ್ ನಾವೇನು ಅವನೊಬ್ಬ ಅಲ್ಲಿ ಎಂಪ್ಲಾಯಿ, ಓಕೆ, ಆ ಪ್ರಾಜೆಕ್ಟನ್ನು ಮಾತ್ರ ನೋಡ್ಕೊತಾ ಇರ್ತಾರೆ. ಸೊ ಬಟ್ ಅಡ್ಮಿನಿಸ್ಟ್ರೇಟರ್ಸ್ ಅಂತಾರೆ, ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಪ್ರಾಜೆಕ್ಟ್ ಅಲ್ಲದೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಅವ್ರು ನೋಡಬೇಕು, ಇನ್ಕ್ಲೂಡಿಂಗ್ ಪ್ರಾಜೆಕ್ಟ್. ಸೊ ದೇ ಮಸ್ಟ್ ಲುಕ್ ಆಫ್ಟರ್ ಆಲ್ ದ ಅದರ್ ಆಸ್ಪೆಕ್ಟ್ಸ್ ಆಫ್ ದ ಪ್ರಾಜೆಕ್ಟ್. ಅದರಲ್ಲಿ ಏನಂದ್ರೆ, ಸೊ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಆಕ್ಟಿವಿಟಿ ರಿಲೇಟೆಡ್ ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ನಾನು ಈಗ ಹೇಳಿದ್ನಲ್ಲ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಂದು ಪಾರ್ಟು, ಅದ್ರ ಜೊತೆಗೆ ಬೇರೆನೂ ಇರುತ್ತೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. ಓಕೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಕನ್ಸರ್ನ್ ವಿತ್ ದ ಪ್ರಾಜೆಕ್ಟ್. ಏನಿರುತ್ತೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಜೊತೆಗೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್, ಎರಡನ್ನೂ ಸೇರಿ ನಾವು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೆಯೋದು. ಏನೇನು ಮಾಡ್ಬೋದು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್ ಅಂತಂದಾಗ, ಸೊ ದೇ ಮಸ್ಟ್ ಫೆಸಿಲಿಟೇಟಿಂಗ್ ದ ಅರೇಂಜ್ಮೆಂಟ್ಸ್, ಓಕೆ, ಫಾರ್ ಪ್ರಾಜೆಕ್ಟ್ ಟೀಮ್ ಆಪರೇಷನ್ಸ್. ಓಕೆ, ನೆಕ್ಸ್ಟ್, ಸೊ ಓವರ್ ಸೀಯಿಂಗ್ ದ ಪ್ರಾಜೆಕ್ಟ್ಸ್ ಡೈಲಿ ಫಂಕ್ಷನ್ಸ್ ಆ್ಯಂಡ್, ಸೊ ಏನಕ್ಕೆ ಇದೆಲ್ಲ, ಸೊ ಫಸ್ಟ್ ಏನು ಹೇಳಿದರೆ, ಫೆಸಿಲಿಟೇಟಿಂಗ್ ಅರೇಂಜ್ಮೆಂಟ್ಸ್ ಫಾರ್ ದ ಪ್ರಾಜೆಕ್ಟ್ ಟೀಮ್ ಆಪರೇಷನ್ಸ್. ಆಪರೇಷನ್ಸ್ ಅಂದರೆ ಏನು ಹೇಳಿ? ಆನ್ಗೋಯಿಂಗ್ ವರ್ಕಾ? ಏನು ಹೇಳ್ಕೊಟ್ಟೆ ನೆನ್ನೆ? ಆಪರೇಷನ್ಸ್ ಅಂದರೆ ಪರ್ಮನೆಂಟ್ ಅಂತ. ಹಾಂ, ಪರ್ಮನೆಂಟ್. ಓಕೆ, ಏನಂಗಂದ್ರೆ ಫಸ್ಟು ರಿಪೀಟೆಡ್ ಅಲ್ಲ ಕಣೋ, ದ ಡೇ ಟು ಡೇ ವರ್ಕ್. ಓಕೆ, ಅಂದರೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವೇನು ಮಾಡ್ತೀವಿ, ಪ್ರಾಜೆಕ್ಟ್ ಟೀಮ್ಸು. ಓಕೆ, ಪ್ರಾಜೆಕ್ಟ್ ಮ್ಯಾನೇಜರ್ ಅಂದರೆ ಒಂದು ಟೀಮ್ ನೋಡ್ಬೋದು, ಎರಡು ಟೀಮ್ ನೋಡ್ಬೋದು. ಸೊ ಎಲ್ಲ ಟೀಮ್ಗಳದ್ದು ಏನು ಆಪರೇಷನ್ಸ್ ನಡೀತಾ ಇದೆ ಅದನ್ನು ನೋಡಬೇಕು. ಮತ್ತು ಸೊ ಡೆಡ್ಲೈನ್ ಒಳಗಡೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆಯಾ ಅಂತ. ಈಗ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಪ್ರಾಜೆಕ್ಟ್ ಮ್ಯಾನೇಜರ್ ಇದಾರಲ್ಲ, ಅಡ್ಮಿನಿಸ್ಟ್ರೇಟರ್ ಯಾಕೆ, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಅಂತಂದರೆ, ಯಾರೋ ಒಬ್ಬ ಎಂಪ್ಲಾಯಿ ತಪ್ಪು ಮಾಡ್ದೆ ಅಂತ ಅಂದ್ಕೊಳ್ಳಿ, 10 ಗಂಟೆಗೆ ಆಫೀಸ್ ಇದೆ, ಅವನು 12 ಗಂಟೆಗೆ ಡೈಲಿ ಬರ್ತಾ ಇದ್ದಾನೆ. ಪ್ರಾಜೆಕ್ಟ್ ಮ್ಯಾನೇಜರು ಅವನ್ನ ಕರೆದು ಹೇಳ್ಬೋದು, ಅಥವಾ ಅವನಿಗೆ ಏನು ರೆಕಮೆಂಡ್ ಮಾಡ್ಬೋದು ಅಷ್ಟೇ, ಹಿಂಗೆ ಬರಬೇಕು ಅಂತ. ಬಟ್ ಅವನ್ನ ತೆಗೆಯೋ ಪವರು ಮ್ಯಾನೇಜರ್ ಇಲ್ಲ. ಓಕೆ, ಅಡ್ಮಿನಿಸ್ಟ್ರೇಟರ್ಗೆ ಮಾತ್ರ ಇದೆ. ಏನೋ ಡಿಸಿಪ್ಲಿನರಿ ಆ್ಯಕ್ಷನ್ ಏನೇ ಇದ್ರೂ, ಸೊ ಅಡ್ಮಿನಿಸ್ಟ್ರೇಷನ್ ವಿಲ್ ಲುಕ್ ಆಫ್ಟರ್ ಇಟ್. ಓಕೆ, ಈಗ ನೀವೇನಾದರೂ ಕ್ಲಾಸಲ್ಲಿ ತಪ್ಪು ಮಾಡಿದ್ರೆ ನಿಮಗೆ ನಾನು ಬೈಬೋದು, ಸಸ್ಪೆಂಡ್ ಮಾಡೋಕ್ಕಾಗಲ್ಲ, ನಿಮ್ಮನ್ನ ಕೋರ್ಸಿಂದ ರಿಮೂವ್ ಮಾಡೋಕ್ಕಾಗಲ್ಲ. ನಾನು ಮ್ಯಾನೇಜ್ಮೆಂಟ್ ಹೇಳಿದ್ಮೇಲೆ ಮಾತ್ರ ರಿಮೂವ್ ಮಾಡೋಕ್ಕಾಗಲ್ಲ. ಓಕೆ, ಇದನ್ನೇ ನಾವು ಒಂದು ಪ್ರಾಜೆಕ್ಟ್ ಅಂತ ಅಂದ್ಕೊಂಡ್ರೆ ರ್ಯಾಂಕ್ ಬುಕ್ನೇ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀವಿ, ಬಟ್ ಅಡ್ಮಿನಿಸ್ಟ್ರೇಷನ್ ಬೇರೆ ಇದ್ದಾರೆ. ಸೊ CEO, CFO, COO, ಸಮ್ ಅದರ್ ಥಿಂಗ್, ಎಲ್ಲ ಸಿಗಳಿದಾರಲ್ಲ, ಸೊ ದೇ ಹ್ಯಾಸ್ ಟು ಲುಕ್ ಆಫ್ಟರ್. ಈಗ ನೋಡಿ, ಈಗ ನಾನು ಬ್ಯಾಚ್ ಮಾಡ್ತಿದ್ದೀನಲ್ವಾ, ಅವ್ರು ಕೇಳ್ತಾರೆ ಎಷ್ಟು ಸಬ್ಜೆಕ್ಟ್ ಆಗಿದೆ, ಏನೇನಿದೆ ಅಂತ. ಸೊ ಅದನ್ನೆಲ್ಲ ಹೇಳಿರೋದು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಕನ್ಸರ್ನ್ ವಿತ್ ದ ಪ್ರಾಜೆಕ್ಟ್ ಇನ್ಕ್ಲೂಡಿಂಗ್, ಸೊ ಅಲ್ಲಿ ನಾಟ್ ಲಿಮಿಟೆಡ್ ಟು ಅಂತಿದೆಯಲ್ಲ, ಸೊ ಅಂದರೆ ಎಲ್ಲನೂ ಇರುತ್ತೆ ಅಂತ. ಓಕೆ, ಇದು ಇಂಡಿಕೇಟಿವ್ ಆಗಿ ಇಷ್ಟು ಹೇಳಿದರೆ, ಬಟ್ ಇಟ್ ಮೇ ಕಂಟೈನ್ ಎವ್ರಿಥಿಂಗ್. ಒಂದೇನು ಟೀಮ್ ಆಪರೇಷನ್ಸು, ನೆಕ್ಸ್ಟು ಸೊ ಡೈಲಿ ಫಂಕ್ಷನ್ಸ್. ಏನಕ್ಕೆ ಇವೆರಡು ಮಾಡಬೇಕು ಅಂದರೆ ಡೆಡ್ಲೈನ್ ಒಳಗಡೆ ಕೆಲಸ ಆಗೋದಕ್ಕೆ, ಆಯಿತಾ. ಸೊ ಯು ಮಸ್ಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ಅರ್ಥ ಆಗಿದೆಯಾ? ಸೊ ಇಲ್ಲಿ ಯಾರು ಈಗ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಮೇಜರ್ ಆಗಿ, ಸೊ CEO ಅಂತ ಹೇಳಿದೆ ನಾನು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅವ್ರೇನು ಮಾಡ್ತಾರೆ, ಅಲ್ಲಿ ಚಾರ್ಟ್ ಅಂತಿದೆ, ಬಟ್ ಇಟ್ ಶುಡ್ ಬಿ ಚಾರ್ಟರ್ ಅಂತ. ಚಾರ್ಟರ್ ಅಂದ್ರೆ ಏನು? ಚಾರ್ಟರ್ ಯಾಕೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ಅದಾಗ್ತಿದೆಯಾ? ಚಾರ್ಟರ್ ಅಂದರೆ ರೂಲ್ಸ್ ಇರೋ ಒಂದು ಬುಕ್ ಅಂತ. ಯಾಕೆಂದರೆ ಒಂದು ಪ್ರಾಜೆಕ್ಟ್ ಆಗೋದಕ್ಕೆ ಮುಂಚೆನೇ ಒಂದು ಚಾರ್ಟರ್ ರೆಡಿ ಮಾಡ್ತೀವಿ. ಈ ದಿನ ಈ ಕೆಲಸ ಆಗಬೇಕು, ಇವನು ಈ ಕೆಲಸ ಅಸೈನ್ ಮಾಡಿರಬೇಕು, ಓಕೆ, ಇಷ್ಟರೊಳಗೆ ಇಷ್ಟು ಮುಗಿಬೇಕು ಅಂತ. ಡಾಕ್ಯುಮೆಂಟ್ ಅಂತ, ಇಟ್ಸ್ ಎ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ಆಲ್ ದ ಡೀಟೇಲ್ಸ್. ಸೊ CEO ವಿಲ್ ಗೋಯಿಂಗ್ ಟು ಡಿಫೈನ್ ದ ಚಾರ್ಟರ್ ಆ್ಯಂಡ್ ದೆನ್ ಅದರಲ್ಲಿ ಏನೇನಿರುತ್ತೆ, ಇಟ್ಸ್ ಗೋಯಿಂಗ್ ಟು ಡಿಫೈನ್
the goals and objectives of the particular project. Next. So project management ಅಲ್ಲಿ we have ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಎಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಲೆವೆಲ್ಗೆ. ಈಗ CO ಲೆವೆಲ್ಗೆ ಬಂದಾಗ ಪ್ರಾಜೆಕ್ಟ್ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಇಂಟಿಗ್ರೇಷನ್ ಅಂತಂದ್ರೆ ಏನಂತ ಹೇಳ್ಕೊಟ್ಟಿದ್ದೀನಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಬಂದಿತ್ತು, ಬಂದಿಲ್ವಾ? ಇಂಟಿಗ್ರೇಷನ್ ಅಂದರೆ ಮ್ಯಾಥ್ಸಲ್ಲಿ ಮಾಡಿದ್ರಲ್ಲ ಮ್ಯಾಮ್, ಅದಲ್ಲ. ಏನು ಇಂಟಿಗ್ರೇಷನ್ ಅಂದರೆ ಅದು ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದೆ, ಹಿಂಗೆ ಏನೋ ಈ ಥರ ಸಿಂಬಲ್ ಹಾಕಿ ಮಾಡೋದಲ್ಲ ಕಂಡ್ರೆ ಇಂಟಿಗ್ರೇಷನ್ ಅಂದರೆ ಅಂತ. ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳ್ಕೊಟ್ಟಿದ್ದಲ್ವ. ಈಗ ಒಂದು ಪ್ರಾಜೆಕ್ಟ್ ನಡೀತಾ ಇರುತ್ತೆ, 5-6 ಟೀಮ್ ಇರುತ್ತೆ. ಸೊ ಎಲ್ಲರೂ ಇಂಟಿಗ್ರೇಷನ್ ವರ್ಕ್ ಮಾಡ್ಬೇಕು, ಸಮಗ್ರವಾಗಿ ಒಬ್ಬರಾದ್ಮೇಲೆ ಒಬ್ಬರು ಆರ್ಡರಾಗಿ ಕೆಲಸ ಮಾಡಿಸೋದು ಅಂತ ಹೇಳ್ಕೊಟ್ಟಿಲ್ವಾ? ಮರ್ತೋಗಿದೆಯಾ? ಓಕೆ. ಸೊ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಪ್ರಾಜೆಕ್ಟ್ ಮ್ಯಾನೇಜರ್ ಲೆವೆಲಲ್ಲಿ, ಇಲ್ಲಿ CO ಲೆವೆಲ್ಗೆ ಬಂದಾಗ ಪ್ರಾಜೆಕ್ಟ್ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್. ಇಂಟಿಗ್ರೇಷನ್ ಅಂದರೆ ಎಲ್ಲನೂ ಸೇರಿ, ಓಕೆ, ಎಲ್ಲ ಟೀಮು ವೆದರ್ ಫ್ರಮ್ ಪ್ಲಾನಿಂಗಿಂದ ಹಿಡಿದು ಇನಿಷಿಯೇಷನಿಂದ ಹಿಡಿದು ಎಲ್ಲಿ ಡೆಲಿವರಿವರೆಗೂ ಏನೇನು ನಡೆಯುತ್ತೆ ಅದೆಲ್ಲ. ಸೊ ಇಲ್ಲಿ ಡೆವಲಪಿಂಗ್ ದ ಪ್ರಾಜೆಕ್ಟ್ ಚಾರ್ಟರ್ ಫಸ್ಟ್ ಥಿಂಗ್. ಲಾಸ್ಟ್ ಏನು ಮಾಡಿದ್ರು ಜಸ್ಟ್ ಪ್ರಾಜೆಕ್ಟ್ ಬಗ್ಗೆ ಅಷ್ಟೇ ಇತ್ತು. ಇಲ್ಲಿ ಇನ್ನೂ ಬೇರೆ ಬೇರೆ ಐಟಮ್ಸು ಆ್ಯಡ್ ಆಗ್ತಾ ಇದೆ. ಮೊದಲನೇದೇನು ಡೆವಲಪಿಂಗ್ ದ ಪ್ರಾಜೆಕ್ಟ್ ಚಾರ್ಟರ್ ಅಂದ್ರೆ ಏನು ಇವತ್ತೇನು ಹೇಳ್ಕೊಟ್ಟೆ? ಟೈಮ್ ಟೇಬಲ್ ಅಂತ ಅನ್ಬೋದು, ಅಥವಾ ರೂಲ್ಸ್ ಬುಕ್ಕು ಎಲ್ಲ ಪ್ರತಿಯೊಂದು. ಸೊ ಇಟ್ಸ್ ಅ ಕಾಂಪ್ರಿಹೆನ್ಸಿವ್ ಡಾಕ್ಯುಮೆಂಟ್. ನೆಕ್ಸ್ಟ್ ಡೆವಲಪಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್, ಇದಾಗಿದೆ ತಾನೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್. ನೆಕ್ಸ್ಟ್ ಡೈರೆಕ್ಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ವರ್ಕ್. ಸೊ ಇದನ್ನು ನಾವೇನಂತ ಕರಿಬೋದು? ಓವರ್ ಸೀಯಿಂಗ್ ಅಂತ ಕರಿಬೋದು, ಅಥವಾ ಏನು ಏನಂತೀವಿ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆಯಲ್ಲ ಆ ಪಾಯಿಂಟ್. ನೆಕ್ಸ್ಟ್ ಸೊ ಮ್ಯಾನೇಜ್ ಪ್ರಾಜೆಕ್ಟ್ ನಾಲೆಡ್ಜ್. ಮ್ಯಾನೇಜ್ ಪ್ರಾಜೆಕ್ಟ್ ನಾಲೆಡ್ಜ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಸೊ ಒಂದು ಪ್ರಾಜೆಕ್ಟ್ ರನ್ ಆಗಬೇಕು ಅಂದರೆ ಸುಮಾರು ಜನ ಇದಿರ್ತಾರೆ, ಟೀಮ್ ಇರ್ತಾರೆ. ಈಗ ನಿಮ್ಮದೇ ಸಾಫ್ಟ್ವೇರಲ್ಲಿ ಜಾವಾ ಡೆವಲಪರ್ಸ್ ಇರ್ತಾನೆ, ಪೈಥಾನ್ ಇರ್ತಾನೆ, SQL ಇರ್ತಾನೆ, ಎಲ್ಲ ಇರ್ತಾನೆ. ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಬೇಕು ಫಸ್ಟಿಗೆ? ಓಕೆ, ಒಬ್ಬನಿಗೆ ಒಂದು 3 ಜನದ ಕೆಲಸ ಮಾಡೋದು ಕೊಡೋಕ್ಕಾಗುತ್ತಾ? ಮಾಡ್ತಾರಾ? ಎಷ್ಟು ಜನ ಹೆಂಗೆ ಕೆಲಸ ಮಾಡೋದು? ಶಿಫ್ಟ್ ವೈಸ್ ಅರೇಂಜ್ ಮಾಡಬೇಕಾ? ಸೊ ಫಸ್ಟ್ ಶಿಫ್ಟಲ್ಲಿ ಇವರು, ಸೆಕೆಂಡ್ ಶಿಫ್ಟಲ್ಲಿ ಈ ರೀತಿ. ಸೊ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ನಾಲೆಡ್ಜ್. ಸೊ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ನಾಲೆಡ್ಜ್. ನೆಕ್ಸ್ಟ್ ಕೊನೆಯದು ಮಾನಿಟರ್ ಆ್ಯಂಡ್ ಕಂಟ್ರೋಲ್. ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್ ಆಗಿದೆ ತಾನೆ, ಹೇಳಿದಲ್ಲ. ಫಸ್ಟ್ ಯೂನಿಟ್ ಏನಿದೆ ಅಲ್ಲ, ನಿಮ್ಗೆ ಇನ್ನೇನು ಕಣ್ಮುಚ್ಚೋದು ಒಂದೇ ಬಾಕಿ. ಮಾನಿಟರ್ ಆ್ಯಂಡ್ ಕಂಟ್ರೋಲ್. ಕೊನೆಯದು ಯಾವ್ದಾರ? ಪರ್ಫಾರ್ಮಿಂಗ್ ಇಂಟಿಗ್ರೇಟೆಡ್ ಚೇಂಜ್ ಆ್ಯಂಡ್ ಕಂಟ್ರೋಲ್. ಏನಂಗಂದ್ರೆ ಇಂಟಿಗ್ರೇಟೆಡ್ ಚೇಂಜಸ್ ಅಂದರೆ ಇಂಟಿಗ್ರೇಟೆಡ್ ಚೇಂಜ್. ಸೊ ಒಂದು ಟೀಮಲ್ಲಿ ನೀವು ಚೇಂಜ್ ಮಾಡಿದ್ರೆ ಅದು ಇನ್ನೊಂದು ಟೀಮ್ಗೆ ಅಫೆಕ್ಟ್ ಆಗುತ್ತೆ, ಹೌದಲ್ವಾ? ಅದನ್ನು ನಾವು ಮ್ಯಾನೇಜ್ ಮಾಡಬೇಕು. ಸೊ ಯಾವ ರೀತಿ ಅಂದರೆ ಎರಡು ಕ್ಲಾಶಸ್ ಆಗದೆ ಇರೋ ರೀತಿ ವಿ ಹ್ಯಾವ್ ಟು ಮ್ಯಾನೇಜ್. ನೆಕ್ಸ್ಟ್ ಸೊ ಕ್ಲೋಸಿಂಗ್ ದ ಪ್ರಾಜೆಕ್ಟ್. ಕ್ಲೋಸಿಂಗ್ ದ ಪ್ರಾಜೆಕ್ಟ್ ಅಂದರೆ ಏನಂತ ಹೇಳ್ಕೊಟ್ಟಿದ್ದೀನಿ ನೆನ್ನೆ. ಪ್ರಾಜೆಕ್ಟ್ನ ಕ್ಲೋಸ್ ಮಾಡೋದು ಅಂತಂದರೆ ಸೊ ಹ್ಯಾಂಡಿಂಗ್ ಓವರ್ ದ ಪ್ರಾಡಕ್ಟ್ ಟು ದ ಕ್ಲೈಂಟ್. ನೆಕ್ಸ್ಟ್ ಸೊ ದೇರ್ ಆರ್ 2 ಸಿಸ್ಟಮ್ಸ್ ಇನ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಆಫ್ ದ ಪ್ರಾಜೆಕ್ಟ್ ಯಾವುದಂದ್ರೆ ಪ್ರಾಜೆಕ್ಟ್ ವರ್ಕ್ ಸಿಸ್ಟಮ್ ಅಂತ, ಪ್ರಾಜೆಕ್ಟ್ ಕಂಟ್ರೋಲ್ ಸಿಸ್ಟಮ್. ಈಗ ನೀವು ಹೇಳಿ ಪ್ರಾಜೆಕ್ಟ್ ವರ್ಕ್ ಸಿಸ್ಟಮ್ ಅಂದ್ರೇನು, ಪ್ರಾಜೆಕ್ಟ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೇನು? ಓಕೆ, ಕಂಟ್ರೋಲ್ ಅಂದರೆ ಫಸ್ಟ್ ಹೇಳ ನಾನು ಇನ್ನೂ ಸಿಂಪಲ್ ಆಗಿ ಎಕ್ಸಿಕ್ಯೂಷನ್ ಫಸ್ಟ್ ಒನ್, ಕರೆಕ್ಟಾ? ಎರಡನೇದು ಮಾನಿಟ್ರಿಂಗ್, ಮುಗೀತಲ್ಲ. ಅದನ್ನೇ ನಮ್ಗೇನು ಗೊತ್ತಿದೆ ಅಲ್ಲ ಇಷ್ಟುವರೆಗೂ, ಅದನ್ನು ಬೇರೆ ಬೇರೆ ಟರ್ಮ್ಸಲ್ಲಿ ಹೇಳ್ತಾ ಇದ್ದಾರೆ, ಬಟ್ ಆ್ಯಕ್ಚುಲಿ ದಟ್ ಈಸ್ ದ ಕ್ರಕ್ಸ್. ನೆಕ್ಸ್ಟ್ ಸೊ ಪ್ರಾಜೆಕ್ಟ್ ವರ್ಕ್ ಸಿಸ್ಟಮ್ಸಲ್ಲಿ 3 ಥರ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಅಂದರೆ ಯಾವ್ಯಾವ ವರ್ಕ್ ಸಿಸ್ಟಮ್ನ ಯಾವ್ಯಾವ ರೀತಿ ವರ್ಕ್ ಸಿಸ್ಟಮ್ ಅಂದರೆ ಎಕ್ಸಿಕ್ಯೂಷನ್ ಮಾಡೋದಕ್ಕೆ 3 ಟೂಲ್ಸ್ನ ಯೂಸ್ ಮಾಡ್ತೀವಿ. ಒಂದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರು, ಎರಡನೇದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನು, ಮೂರನೇದು ನಿಮಗೆ ಯಾವ ಹೆಡ್ಡಿಂಗ್ ಕೆಳಗಡೆ ಏನೇನು ಟಾಪಿಕ್ ಬರುತ್ತೆ ಅಷ್ಟು ಜ್ಞಾಪಕ ಇದ್ದರೆ ಸಾಕು. ಆಟೋಮೆಟಿಕ್ ನಾನು ಎಕ್ಸಾಂಪಲ್ ಕೊಡೋದ್ರಿಂದ ಅದು
ಅರ್ಥ ನಿಮ್ಗೆ ಗೊತ್ತಿರುತ್ತೆ, ಬಟ್ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಒಂದು 2-3 ಸಲ ಓದಬೇಕಿದ್ದು. ನೆಕ್ಸ್ಟ್, ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದ್ರೆ ಏನಪ್ಪ? ಬ್ರೇಕ್ ಡೌನ್ ಅಂದರೆ ಏನು ಕತರ ಸಾಕ್ಬಿಡೋದ ಎಲ್ಲನೂ? ವೆರಿ ಗುಡ್. ಸೊ ಒಂದು ಬಿಗ್ ಚಂಕ್ ಆಫ್ ವರ್ಕ್ ಇರುತ್ತೆ. ಓಕೆ, 100 ಕಿಲೋಮೀಟರ್ ಹೈವೇ ಅಥವಾ 100 FTR ಬಿಲ್ಡಿಂಗ್ ಅಂತಂದರೆ ಅದನ್ನು ಒಂದೇ ಸಲ 100 FTRಗೂ ಪ್ಲಾನ್ ಹಾಕೋಕ್ಕಾಗುತ್ತಾ? ಫಸ್ಟ್ ಫೌಂಡೇಶನ್, ಆಮೇಲೆ ಒಂದು ಬಿಲ್ಡಿಂಗ್, ಸೊ 1 ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್, ಆಮೇಲೆ ಪ್ಲಾಸ್ಟ್ರಿಂಗು, ಪೇಂಟಿಂಗು, ಎಲೆಕ್ಟ್ರಿಕ್, ಈ ರೀತಿ. ಸೊ ಅದನ್ನು ನಾವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಮಾಡಬೇಕು ಅಂತ. ನಮ್ಮದೇನೋ 1 FTR 2 FTR ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಮೇಂಟೈನ್, ಬಟ್ ವಾಟ್ ಅಬೌಟ್ 100 FTRs? ಹೌದಲ್ವಾ? 100 ಅಪ್ಸ್ಟೇರ್ಸು, ಆ ರೀತಿ. ಅಥವಾ ಒಂದು ದೊಡ್ಡದು 500 ಕಿಲೋಮೀಟ್ರು ಹೈವೇ, ಇವೇನು ಇಲ್ಲದೆ ಮಾಡೋಕ್ಕಾಗುತ್ತಾ ಡೈರೆಕ್ಟಾಗಿ ಎಲ್ಲರೂ ಎತ್ಕೊಂಡು ಹೋಗಿ? ಇಲ್ಲ. ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ ಸೊ ಏನು ವರ್ಕ್ ಇದೆ ಕಂಪ್ಲೀಟು ಅದನ್ನು ನೀಟಾಗಿ ಈ ಆಪ್ರೇಷನ್ಸ್ ಅಂದರೆ ಡೇ ಟು ಡೇ ವರ್ಕು. ಸೊ ವೀಕ್ಲಿ ಎಷ್ಟಾಗಬೇಕು, ಮಂತ್ಲಿ ಎಷ್ಟಾಗಬೇಕು, ಡೈಲಿ ಎಷ್ಟಾಗಬೇಕು, ಅವರ್ಲಿ ಏನು ಟಾರ್ಗೆಟು, ಈ ರೀತಿ ಡಿವೈಡ್ ಮಾಡೋದು. ವೆರಿ ಗುಡ್. ನೆಕ್ಸ್ಟ್, ಮೊದಲನೇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು? ಸೊ ಅದೇನಿದೆ ಏನು ಮಾಡಬೇಕು ಅಂತ ಹೇಳುತ್ತೆ, ಇಲ್ಲಿ ಅದನ್ನ ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡೋದು. ಆಯಿತಾ? ನೆಕ್ಸ್ಟ್, ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್. ಪ್ರಾಜೆಕ್ಟ್ ಎಲ್ಲ ಆದಮೇಲೆ ಅದು ಮಾಡಿದ್ರೆ ಏನು ಪ್ರಯೋಜನ? ಕರೆಕ್ಟ್. ಸೊ ಈಗ ಒಂದು ಪ್ರಾಜೆಕ್ಟಲ್ಲಿ ಏನೋ ಮಾಡ್ತಾಯಿದ್ದೀರಪ್ಪ, ಏನಪ್ಪ ಈಗ ಮನೆ ಕಟ್ತಾ ಇರ್ತೀರ. ಸೊ ಈ ಗೋಡೆದು ಬಿಡ್ತಿರುತ್ತೆ. ಸೊ ಎಷ್ಟು 8 ಇಂಚು, 16 ಇಂಚು, 22 ಇಂಚು ಅಂತ ಮ್ಯಾನ್ಯುವಲಲ್ಲಿ ನೀವು ಮೆನ್ಷನ್ ಮಾಡಿರ್ಬೇಕು ಫಸ್ಟ್ ಪ್ರಾಜೆಕ್ಟಲ್ಲಿ. ನೋಡಪ್ಪ, ಈ ಪ್ರಾಜೆಕ್ಟಲ್ಲಿ ಬೇರೆ ನೀವು ಏನಾರು ಮಾಡಿ, ಈ ಪ್ರಾಜೆಕ್ಟಲ್ಲಿ 22 ಇಂಚು ವಾಲ್ ಇರಬೇಕು. ಓಕೆ, ಸೊ ಏನು ಮೇನ್ ವಾಲ್ಸು, ಪಾರ್ಟಿಷನ್ ವಾಲ್ ಅಂತ ಕರಿತೀವಿ. ಈಗ ಮಧ್ಯ ಬರ್ತದಲ್ಲ, ಇದು ಅದು ಒಂದೇ ಸೈಜ್ ಇದ್ರೆ ಇದಾಗುತ್ತಾ? ವೇಸ್ಟ್. ಯಾಕೆಂದರೆ ಅದು ಎಂಟೈರ್ ಬಿಲ್ಡಿಂಗ್ ಇದನ್ನು ತಡಿಬೇಕು. ಇವಕ್ಕೇನಿಲ್ಲ, ಒಳಗಡೆ ಈ ಮೇಲ್ಗಡೆ ರೂಫ್ ತಡೆದ್ರೆ ಸಾಕು. ಓಕೆ, ಸೊ ಪಾರ್ಟಿಷನ್ ವಾಲ್ ಅಂತ ಕರಿತೀವಿ. ಹಾಗಾಗಿ ಸೊ ಎರಡಕ್ಕೂ ಬೇರೆ ಬೇರೆ ಇದೆ. ಅದನ್ನು ಪ್ರೊಸೀಜರನ್ನು ನಾವು ಸೆಟ್ ಮಾಡಿ ಒಂದು ಮ್ಯಾನ್ಯುವಲ್ ರೀತಿ ಕೊಟ್ಟು, ಮ್ಯಾನ್ಯುವಲ್ ಅಂದ್ರೇನು? ಕೈಪಿಡಿ ಅಂತ. ಈ ನಿಮ್ಮ ಇದು ಕೊಡ್ತಾರಲ್ಲ, ಲಾಗರಿಥಮ್ ಟೇಬಲ್ ಎಲ್ಲ ನೋಡಿದಿರಲ್ಲ ನೀವು, ಸೇಮ್. ಸೊ ಅರ್ಥ ಆಯ್ತಾ? 3 ಥಿಂಗ್ಸ್. ಏನಪ್ಪ, ಲಾಗ್ ನೋಡಿಲ್ವಾ? ನೋಡಿಲ್ವಾ? ನಿಮಗಿಲ್ಲ, ಮೆಕ್ಯಾನಿಕಲ್ಲು ನಮಗಿರುತ್ತೆ. ಓಕೆ, ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ ಏನು ಗೊತ್ತಾಯಿತು? ನೆಕ್ಸ್ಟ್ ನಿಮಗೆ ಗೊತ್ತಾಯ್ತಾ 3 ಪಾಯಿಂಟು? ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರು ಏನು ಬೇರೆ ಕತೆ ಬೇಕಾಗೇ ಇಲ್ಲ, ಇಲ್ಲಿ ಏನು ಹೇಳ್ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನು, ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್. ಮುಗೀತಾ? ಮುಂದಕ್ಕೆ ಹೋದಾ? ಅಷ್ಟೇ. ನೆಕ್ಸ್ಟ್, ಪ್ರಾಜೆಕ್ಟ್ ಟೀಮು. ಈಗ ಅಲ್ಲಿರೋದು ಬಿಟ್ಬಿಡಿ, ಈಗ ನಾನು ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ಳಿ. ಕ್ರಿಕೆಟ್ ಆಡಬೇಕು ಅಂತ ಅನ್ಕೋತೀರ, ಅಥವಾ ಒಂದು ಇಂಡಿಯನ್ ಕ್ರಿಕೆಟ್ ಟೀಮು, ಎಲ್ಲರೂ ಬರೀ ಬ್ಯಾಟ್ಸ್ಮನ್ನೇ ತಗೊಂಡು ಹೋಗೋಕ್ಕಾಗುತ್ತಾ? ಬೇಡ ಸರ್, ಬೌಲರ್ಸ್ಗಳನ್ನೇ ತಗೊಂಡು ಹೋಗೋಣ, ಚೆನ್ನಾಗಿ ಬೌಲಿಂಗ್ ಹೋಗ್ಬಿಡ್ತೀವಿ ನಾವು, ರನ್ನೇ ಹೊಡೆಯೋದು ಬೇಡ, 0ಗೆ ಅಲೌಟ್ ಮಾಡಿಸ್ಬಿಡ್ತೀವಿ ನಾವು ಅವ್ರನ್ನ ಅನ್ನೋಕ್ಕಾಗುತ್ತಾ? ಇಲ್ಲ ಸರ್, ಬೌಲಿಂಗು ಬ್ಯಾಟಿಂಗ್ ಎರಡೂ ಬೇಡ, ನಾವು ಫೀಲ್ಡಿಂಗ್ ನಿಂತ್ಕೊಬಿಡ್ತೀವಿ, ಯಾರು ಅವರೇ ಬ್ಯಾಟಿಂಗ್ ಆಡಲಿ ಅವರೇ ಬೌಲಿಂಗ್ ಆಡಲಿ ಅಂತ. ನೋ. ಸೊ ಒಂದು ಟೀಮ್ ಅಂತಂದರೆ ಕ್ರಿಕೆಟ್ ಟೀಮ್ ನಿಮಗೆ ತುಂಬ ಹತ್ರದ್ದು ಎಕ್ಸಾಂಪಲು. ಸೊ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು. ಸೊ ಒಂದು 4 ಜನ ಬ್ಯಾಟ್ಸ್ಮನ್ನು, 4 ಜನ ಬೌಲರ್ಸು, ಒಂದು 3 ಜನ ಆಲ್ರೌಂಡರ್ಸು. ಆಲ್ರೌಂಡರ್ ಅಂದ್ರೇನು? ಬ್ಯಾಟಿಂಗು ಬೌಲಿಂಗ್ ಎರಡು, ಈ ಥರದವ್ರು ಇರಬೇಕು. ಅವಾಗ ಅದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದೇ ರೀತಿ ಒಂದು ಪ್ರಾಜೆಕ್ಟ್ನ ನೀವು ಕ್ಯಾರಿ ಮಾಡಬೇಕು ಅಂತಂದರೆ, ಸೊ ಅಡಿಕ್ವೇಟ್ ಟ್ಯಾಲೆಂಟ್, ಎಷ್ಟು ಜನ ಇದ್ದಾರಲ್ಲ ಅದರಲ್ಲಿ, ಸೊ ಈ ವರ್ಕ್ ಮಾಡೋದಕ್ಕೆ ಸಾಫ್ಟ್ವೇರ್ ಇದು ಅಂತಲೇ ತೊಗೊಳ್ಳೋಣ. ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು ಅಂತಂದರೆ ಬರೀ ಡೆವಲಪರ್ ಇದ್ರೆ ಆಗೋಗುತ್ತಾ? 3 ಟೀಮ್ ಹೇಳ್ಕೊಟ್ಟಿದೆ ಸಾಫ್ಟ್ವೇರಲ್ಲಿ. ಯಾವ್ದು ಹೇಳಿ? ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಮೇಜರಾಗಿ 3 ಟೀಮ್ ಇರುತ್ತೆ ಕಣ್ರಪ್ಪ ಅಂತ ಹೇಳಿದೆ. ಹೇಳೋ ಸರಿ ಕಣ. ಡೆವಲಪರ್ ಒಂದು, 2ನೇದು ಟೆಸ್ಟಿಂಗ್, 3ನೇದು ಎಕ್ಸಿಕ್ಯೂಷನ್ ಅನ್ನಲ್ಲ, ಅದನ್ನ ಆಪರೇಷನ್ಸ್ ಟೀಮ್. ಮೇಂಟೆನೆನ್ಸ್. ವೆರಿ ಗುಡ್, ಮೇಂಟೆನೆನ್ಸ್ ಕರೆಕ್ಟ್. ಸೊ 3 ಟೀಮ್ ಇರಬೇಕು. ಇಲ್ಲಿ ಡೆವಲಪರ್ಸು ಒಂದು 100 ಜನ ಇದ್ದಾರೆ, ಟೆಸ್ಟಿಂಗನು ಒಬ್ಬ ಇದ್ದಾರೆ ಸರ್. 100 ಜನ ಡೆವಲಪ್ ಮಾಡಿ ಕಳಿಸಿದ ಕೂಡ ಅವ್ನು ಟೆಸ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ 10 ಅಪ್ಲಿಕೇಶನ್ ಇದೆ ಸರ್, ಒಂದು 4 ಕಾಳು ಬಿಟ್ಬಿಡ್ತೀವಿ, ಅವ್ರಿಗೆ ಡಬಲ್ಸ್ ಒಂದು ಏನೋ ಫುಲ್ ಊಟ ಬಿಡಿ ಬೆಂಕಿ ಪಟ್ಟ ಕೊಟ್ಬಿಡೋಣ, ಅವರೇ ನೋಡ್ಕೊತಾರೆ ಅಪ್ಲಿಕೇಶನ್ ಎಲ್ಲ, ಹಂಗಾಗುತ್ತಾ? ಪ್ರಾಜೆಕ್ಟ್ ಟೀಮ್ ಅಂತಂದರೆ ಆ ಪ್ರಾಜೆಕ್ಟಲ್ಲಿ ಏನು ವರ್ಕ್ ಇದೆ, ಓಕೆ, ಆ ಪ್ರಾಜೆಕ್ಟಲ್ಲಿ ಏನು ವರ್ಕ್ ಇದೆ ಮತ್ತು ಅದನ್ನು ಮಾಡೋದಕ್ಕೆ ಕೆಪೇಬಲ್ ಇದ್ದಾರಾ ವರ್ಕರ್ಸು, ಅದನ್ನು ನೋಡಿ ಸೆಟ್ ಮಾಡಿ ನಾವು ಟೀಮ್ ಅಂತ ರೆಡಿ ಮಾಡಬೇಕು. ಈಗ ಪ್ರಾಜೆಕ್ಟ್ ರೆಡಿಯಾಗಿ ಮುಂಚಿತ ನೀವೆಲ್ಲ ಮಾಡಬೇಕು. ಮನೆ ಕೈ ಹಾಕ್ಬಿಟ್ಟು ಯಾರು ಮೇಸ್ತ್ರಿ ಅಂತ ಗೊತ್ತಿಲ್ಲ, ಏನಿಲ್ಲ, ಮನೆ ತಂದು ಉಡಿಸ್ಬಿಟ್ಟಿದ್ದೀರಾ, ಪಾಯಿ ಹಾಕ್ಬಿಟ್ಟಿದ್ದೀರಾ, ಮೇಸ್ತ್ರಿ ಯಾರು ಅಂತ ಗೊತ್ತಿಲ್ಲ,
ನಾಲ್ಕಾಳು ಕರ್ಕೊಂಬಂದ್ರೆ ಆಗುತ್ತಾ? ಸೊ ಪ್ರಾಪರಾಗಿ ಒಂದು ಟೀಮ್ನ ಸೆಟಪ್ ಮಾಡಬೇಕು. ಅದನ್ನು ಹೇಳೋದು ಪ್ರಾಜೆಕ್ಟ್ ಟೀಮ್ ಇಸ್ ದ ಗ್ರೂಪ್ ಆಫ್ ಪೀಪಲ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಟಾಸ್ಕ್ಸ್. ಓಕೆ, ಸೊ ನಾನು ಏನು ಹೇಳ್ತೀನಿ ಎಕ್ಸಾಂಪಲ್ ಅದನ್ನು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಪ್ರಾಜೆಕ್ಟ್ ಟೀಮ್ ಇಸ್ ದ ಗ್ರೂಪ್ ಆಫ್ ಪೀಪಲ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಟಾಸ್ಕ್ಸ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಡೆಲಿವರೇಬಲ್ಸ್. ಪ್ರೊಡ್ಯೂಸಿಂಗ್ ಡೆಲಿವರೇಬಲ್ಸ್ ಅಂದರೆ ಔಟ್ಪುಟ್ ಏನಂತ ಕರಿತೀರಿ? ಪ್ರಾಡಕ್ಟ್. ಸೊ ಡೆಲಿವರೇಬಲ್ಸ್ ಔಟ್ಲೈನ್ಡ್ ಬೈ, ಅದು ಬೈ ಆಗಬೇಕು. ಔಟ್ಲೈನ್ಡ್ ಬೈ ಯಾರು? ಮ್ಯಾನೇಜರ್. ನೆಕ್ಸ್ಟ್, ಸೊ ಅದಾಗಬೇಕು. ಏನೋ ಒಂದು ಪ್ರಾಡಕ್ಟ್ ನೀವು ರೆಡಿ ಮಾಡಬೇಕಂದ್ರೆ ಯು ಮಸ್ಟ್ ಪುಟ್ ಸಮ್ ಎಫರ್ಟ್. ಸುಮ್ಮನೆ ಕೈ ಕಡೆ ಕೂತ್ಕೊಬಿಟ್ರೆ ಎಲ್ಲ ಕೆಲಸ ಆಗೋಗುತ್ತಾ? ಚಾಟ್ ಜಿಪಿಟಿನೂ ಮಾಡಲ್ಲ, ಅದಕ್ಕೂ ಪ್ರಾಂಪ್ಟ್ ಕೊಡಬೇಕು. ಓಕೆ, ಕೈ ಕಟ್ಕೊಂಡು ಶಿವ ಅಂತ ಕೂತ್ಬಿಟ್ರೆ ಬಂದು ಬೆಳಿಗ್ಗೆ ಎದ್ದು 10 ಗಂಟೆಗೆ ಒಂದು ಆಫೀಸ್ ಕೂತಿ 6 ಗಂಟೆಗೆ ಎದ್ದೋದ್ರೆ ಆಯ್ತದ? ಇಲ್ಲ. ಅದೇನು ಹೇಳಿರೋದು, ಸೊ ಅಟ್ ವಾಟ್ ಎವರ್ ಲೆವೆಲ್ ಆಫ್ ಎಫರ್ಟ್ ಆರ್ ಪಾರ್ಟಿಸಿಪೇಷನ್ ಡಿಫೈನ್ಡ್ ಇನ್ ದ ಪ್ರಾಜೆಕ್ಟ್ ಪ್ಲ್ಯಾನ್. ಪ್ರಾಜೆಕ್ಟ್ ಪ್ಲ್ಯಾನಲ್ಲಿ ಏನು ಹೇಳಿರ್ತಾನೆ ಅಷ್ಟು ಕೆಲಸ ಮಾಡಬೇಕು. ಸೊ ಒಂದು ಟೀಮ್ ಅಂತಂದರೆ ಏನು? ಫಸ್ಟು ದೆ ಮಸ್ಟ್ ಎಕ್ಸಿಕ್ಯೂಟ್ ದ ಟಾಸ್ಕ್ ಆ್ಯಂಡ್ ದೆ ಮಸ್ಟ್ ಪ್ರೊಡ್ಯೂಸ್ ದ ಡೆಲಿವರಬಲ್ಸ್. ಡೆಲಿವರಬಲ್ಸ್ ಅಂದ್ರೆ ಏನು? ದಟ್ ದ ಪ್ರಾಡಕ್ಟ್. ಅದಕ್ಕೆ ಇವನು ಏನು ಮಾಡಬೇಕು? ಹಿ ಮಸ್ಟ್ ಪುಟ್ ಎಫರ್ಟ್ಸ್ ಆ್ಯಂಡ್ ದೆನ್ ಏನು ಪಾರ್ಟಿಸಿಪೇಷನ್ ಇದೆ. ಈಗ ಮೀಟಿಂಗ್ಸ್ಗಳಿರುತ್ತೆ, ಮೀಟಿಂಗ್ ಅಟೆಂಡ್ ಮಾಡೋದಾಗ್ಬೋದು, ಆಯಿತಾ, ಅಥವಾ ಕ್ಲೈಂಟ್ ಜೊತೆ ಮಾತಾಡೋದಾಗ್ಬೋದು. ಸೊ ಏನಾದ್ರು ಕ್ಲೈಂಟ್ ಏನಾದ್ರು ಹೊಸದಾಗಿ ಅಪ್ಡೇಷನ್ ಕೊಡ್ತು ಅಂದರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಾಗ್ಬೋದು. ಇದೆಲ್ಲ ಕೂಡ ಒಬ್ಬ ಎಂಪ್ಲಾಯಿ ಮಾಡಬೇಕಾದ್ರೆ ಆ್ಯಸ್ ಡೈರೆಕ್ಟೆಡ್ ಬೈ ದ ಪ್ರಾಜೆಕ್ಟ್ ಫಾರ್ ದೆಮ್. ಪ್ರಾಜೆಕ್ಟಲ್ಲಿ ಏನು ಹೇಳಿರ್ತಾರೆ ಪ್ರಾಜೆಕ್ಟ್ ಶುರುವಾಗಿ ಮುಂಚೆ ಅಷ್ಟನ್ನು ಕೆಲಸ ಮಾಡಬೇಕು. ಸೊ ನೀವು ನಾಳೆ ಎಂಪ್ಲಾಯೀಸ್ ಅದು ಹೋದಾಗಲೂ ಅಷ್ಟೇ. ಸೊ ಟೀಮಲ್ಲಿ ನಿಮಗೆ ಒಂದು ಪ್ರಾಜೆಕ್ಟು ಯಾರು ಅಸೈನ್ ಮಾಡಿರ್ತಾರೆ ಅವ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿರ್ತಾರೆ. ಅದನ್ನು ಮುಖಾಂತರ ನೀವು ಅದನ್ನೆಲ್ಲ ಕಲೀಲಿ ಅಂತಾನೆ ಇದರಲ್ಲಿ ಇಟ್ಟಿರೋದು. ಆಯಿತಾ? ನೆಕ್ಸ್ಟ್, ಅರ್ಥ ಆಗಿದೆಯಾ? ಪ್ರಾಜೆಕ್ಟ್ ಟೀಮ್ ಅಂದರೆ ಕಾರಣ ಏನು ಕರಿತಾ ಇದೆಯಲ್ಲ ಅಲ್ಲಿ, ಇಲ್ಲಿ ನೋಡು, ಬರೆಯೋದೇನು ಬೇಡ. ನೋಟ್ಸ್ ಅಪ್ಲೋಡ್ ಮಾಡಿಲ್ವೇನ್ರ ನಾನು? ನಿಮ್ದು ಯಾರೋ ಒಂದು ಕಮ್ಯುನಿಟಿಗೆ ಆ್ಯಡ್ ಮಾಡಿರೋದು ನಿಮ್ಮನ್ನ? ಯಾಕೆ? ಒಂದು ಸರಿ ನನಗೆ ಗ್ರೂಪಲ್ಲಿ ಇದ್ದಾನೆ ಇಲ್ವ ಅಂತಾನೆ ನಂಗೆ ಕನ್ಫ್ಯೂಸ್ ಆಗೋಗಿತ್ತು. ಪೈಥಾನು ಮತ್ತು ಇದನ್ನು ಆ್ಯಡ್ ಮಾಡಿರ್ತೀನಿ, ಸೆಂಡ್ ಮಾಡಿರ್ತೀನಿ. PMS ಯೂನಿಟ್ 1 ಮತ್ತು ಯೂನಿಟ್ 2. ಬಂತು ನೋಡ್ರಿ. ಓಕೆ, ಸೊ ಪ್ರಾಜೆಕ್ಟ್ ಟೀಮ್ ಅಂದ್ರೆ ಅರ್ಥ ಇದೆಯಾ? ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ ಇದು. ನೆಕ್ಸ್ಟ್, ಸೊ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್. ಈ ಥರ ಇನಿಷಿಯೇಷನ್ನು, ಕೋರು. ಓಕೆ, ಸೊ ಇನಿಷಿಯಲ್ ಪ್ರಾಜೆಕ್ಟ್ ಟೀಮು, ಡಿಸಿಗ್ನೇಟೆಡ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರು, ಕೋರ್ ಪ್ರಾಜೆಕ್ಟ್ ಟೀಮು, ಫುಲ್ ಪ್ರಾಜೆಕ್ಟ್ ಟೀಮು, ಪ್ರಾಜೆಕ್ಟ್ ಅಡ್ವೈಸರ್ಸು, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಮತ್ತು ಪ್ರೋಸೆಸ್ ಫೆಸಿಲಿಟೇಟರ್ಸ್. ಓಕೆ, ಇಷ್ಟು ಜನ ಟೀಮ್ ಇರ್ತಾರೆ. ಇಲ್ಲಿ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ ಅಷ್ಟೇ. ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂದರೆ ಕೆಲವೊಂದು ಕೆಲಸಕ್ಕೆ ಪ್ರಾಜೆಕ್ಟ್ ಶುರು ಆಗಿದ್ದಕ್ಕಿಂತ ಮುಂಚೆ ಸ್ವಲ್ಪ ಜನ ಬೇಕಾಗುತ್ತೆ. ಓಕೆ, ಈಗ ಮನೆ ಕೆಲಸದಲ್ಲಿ ಅಂತಂದರೆ ಡೆಮಾಲಿಷನ್ ಮಾಡೋರು ಅವರು ಇನಿಷಿಯಲ್ ಆಗಿ ಇರ್ತಾರೆ ಪ್ರಾಜೆಕ್ಟಲ್ಲಿ, ಬಟ್ ಮುಂದೆನೂ ಬರ್ತಾರಾ? ಉಣಿಸ್ಬಿಟ್ಟು ಹೋಗೋದಷ್ಟೇ. ಓಕೆ, ಸೊ ದಟ್ಸ್ ವೈ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂದರೆ ಪ್ರಾಜೆಕ್ಟ್ ಶುರುವಾದಾಗ ಅಟ್ ದ ಸ್ಟಾರ್ಟ್ ಆಫ್ ದ ಪ್ರಾಜೆಕ್ಟ್ ಏನು ಪ್ರಾಜೆಕ್ಟ್ ಟೀಮ್ ಇರುತ್ತಲ್ಲ ಅದನ್ನು ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಾಜೆಕ್ಟ್ ಮ್ಯಾನೇಜರ್. ಇವ್ರ ಬಗ್ಗೆ ಹೇಳ್ಬೇಕಾ? ಏನು ಒಂದು ಕೆಲಸ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್. ಸೊ ಇನ್ಮೇಲೆ ಹಿಂಗೆ ನಾವು ಕಲ್ತಿರೋ ಬರ್ತಾನೆ ಹೋಗ್ತಾ ಇರ್ತವೆ, ಅಲ್ಲಿ ನಾನು ಜಾಸ್ತಿ ಎಂಫಸೈಸ್ ಮಾಡಲ್ಲ, ಅದನ್ನು ಅಲ್ಲೇ ಬಿಟ್ಟು ಏನು ಹೇಳಿಲ್ಲ ಅದನ್ನು ಹೇಳ್ತೀನಿ. ನೆಕ್ಸ್ಟು 1 ಯೂನಿಟ್ 40 to 50% ಫಸ್ಟ್ ಯೂನಿಟಲ್ಲೇ ಇಟ್ಟಿದ್ದೀನಿ ಎಲ್ಲ ಕಾನ್ಸೆಪ್ಟ್. ಇನ್ನು ಮಿಕ್ಕಿದ್ದೆಲ್ಲ ಅದ್ರ ರಿಲೇಟೆಡ್. ಎಸ್, ನೆಕ್ಸ್ಟ್ ಕೋರ್ ಪ್ರಾಜೆಕ್ಟ್ ಟೀಮ್. ಕೋರ್ ಅಂದ್ರೆ ಏನ್ರ? ಸ್ಟ್ರಾಂಗ್. ಕೋರ್ ಅಂತಂದರೆ ಅತಿ ಮುಖ್ಯ ಅಂತ. ಸೊ ಒಂದು ಪ್ರಾಜೆಕ್ಟಲ್ಲಿ ಬೇರೆ ಬೇರೆ ಎಂಪ್ಲಾಯೀಸು ಇರ್ತಾರೆ. ಈಗ ಸಾಫ್ಟ್ವೇರ್ ಇಂಡಸ್ಟ್ರಿ ಅಂತಂದರೆ ಸೊ ಟೆಸ್ಟಿಂಗು, ಆಪ್ರೇಷನ್ನು ಎಲ್ಲ ಓಕೆ, ಬಟ್ ಮೇಯ್ನ್ ಯಾರು ಬೇಕು ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ? ವರ್ಕ್. ಅದೇ ಯಾರವರು? ಡೆವಲಪರ್. ಸೊ ಡೆವಲಪರ್ ಇಲ್ಲ ಅಂದರೆ ಟೆಸ್ಟರ್ಗೂ ಕೆಲಸ ಇಲ್ಲ, ಆಪರೇಷನ್ಸ್ಗಂತೂ ಮೊದಲೇ ಕೆಲಸ ಇಲ್ಲ. ಹಾಗಾಗಿ ಸೊ ಹೂ ಇಸ್ ವೆರಿ ಇಂಪಾರ್ಟೆಂಟ್? ಕೋರ್ ಟೀಮ್ ಯಾವುದ್ರಲ್ಲಿ? ಸಾಫ್ಟ್ವೇರಲ್ಲಿ ಡೆವಲಪರ್. ಸೊ
ಒಂದು ಪ್ರಾಜೆಕ್ಟಲ್ಲಿ ಮೇನ್ ಯಾರು ಬೇಕಾಗಿರೋ ಅವ್ರು ಇಲ್ಲಾಂದರೆ ಏನು ಕೆಲಸನೂ ಆಗಲ್ಲ ಅಂತ ಇರುತ್ತಲ್ಲ, ಅದನ್ನು ಕೋರ್ ಟೀಮ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಫುಲ್ ಪ್ರಾಜೆಕ್ಟ್ ಟೀಮ್ ಅಂದರೆ ಇನಿಷಿಯಲ್ಲು ಇನ್ನು ಮಿಕ್ಕಿದವರೆಲ್ಲ ಇದಾರಲ್ಲ ಅವರೆಲ್ಲ ಸೇರಿಸಿ ನಾವು ಫುಲ್ ಪ್ರಾಜೆಕ್ಟ್ ಟೀಮ್. ನೆಕ್ಸ್ಟ್, ಯಾರಿವನು ಅಡ್ವೈಸರ್ ಅಲ್ಲ, ಯಾರವನು, ಅವನ ಹೆಸರೇನು, ಕನ್ಸಲ್ಟೆಂಟ್. ನೆಕ್ಸ್ಟ್, ಇದೆಲ್ಲ ಹೇಳ್ಕೊಟ್ಟಿದ್ದೀನಿ ಹೇಳಿ, ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಅವನು ಕನ್ಸಲ್ಟೆಂಟು. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಕನ್ನಡದಲ್ಲೂ ಹೇಳಿ ಇಂಗ್ಲೀಷಲ್ಲೂ ಹೇಳಿ. ಸ್ಟೇಕ್ ಹೋಲ್ಡರ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಏನು ಪಾಲುದಾರ ಅಥವಾ ಭಾಗಿದಾರರು ಅಂತ. ಯಾರ ಪ್ರಾಜೆಕ್ಟ್ ರಿಲೇಟೆಡ್ ಯಾರ್ಯಾರು ಇರ್ತಾರಲ್ಲ ಅದಕ್ಕೆ ಏನೇ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಸಂಬಂಧಪಡೋರು ಅವರೆಲ್ಲರೂ ಕೂಡ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ. ಓಕೆ, ಸೊ ರೋಡ್ದು ಎಕ್ಸಾಂಪಲ್ ಕೊಟ್ಟು ಹೇಳಿಲ್ವೇನ್ರ, ಅದು ಏನು ರೋಡಲ್ಲಿ ಸೊ ವೆಹಿಕಲ್ ಓಡಿಸೋನು ಡ್ರೈವರ್ಸ್ ಆಗ್ಬೋದು, ಅಲ್ಲಿ ಸುತ್ತಮುತ್ತ ಹಳ್ಳಿಯರು ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು, ಅಲ್ಲಿ ಅಂಗಡಿಗಳಿರ್ಬೋದು, ಅವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ ಅಂತ ಹೇಳಿದೆ ತಾನೆ ಒಂದು ಪ್ರಾಜೆಕ್ಟ್. ಅದು ಅಷ್ಟೇ, ಯಾವ ಪ್ರಾಜೆಕ್ಟಲ್ಲಿ ಯಾರ್ಯಾರಿಗೆ ಸಂಬಂಧಪಡುತ್ತೆ ಅವ್ರನ್ನ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಈಗ ಈ ಒಂದು DCT ಬ್ಯಾಚ್ ಅಂದರೆ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದೀವಿ ನಾವು? ಸ್ಟೂಡೆಂಟ್ಸು, ಫ್ಯಾಕಲ್ಟಿ, ಆಮೇಲೆ ಆಪ್ರೇಷನ್ಸ್ ಟೀಮು, ನಿಮ್ಮನ್ನ ಅಡ್ಮಿಷನ್ ಮಾಡೋದು ಇದೆಲ್ಲ ಮಾಡೋದು, ಆಮೇಲೆ ಮ್ಯಾನೇಜ್ಮೆಂಟು. ಇಷ್ಟು ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದೀವಿ ಈ ಒಂದು ಬ್ಯಾಚಲ್ಲಿ, ಲೈಕ್ ದಿಸ್. ನೆಕ್ಸ್ಟ್, ಇವರು ಇದು ನಿಮ್ಗೆ ಅಸೈನ್ಮೆಂಟು, ನಾಳೆ ಹೇಳಬೇಕು ಫೆಸಿಲಿಟೇಟರ್ಸ್ ಅಂದರೆ ಯಾರು ಅಂತ. ಯಾರಪ್ಪ ಇವ್ರು ಕೆಲಸ ಮಾಡಲ್ಲ, ಬಟ್ ಏನು ಮಾಡ್ತಾನೆ ಕನ್ಸಲ್ಟೆಂಟ್, ಏನು ಮಾಡ್ತಾನೆ ಅಡ್ವೈಸ್ ಮಾಡ್ತಾನೆ. ಇವನು ಅಡ್ವೈಸು ಇಲ್ಲ ಏನೂ ಇಲ್ಲ, ಒಂದು ಕಡೆನೇ ಇನ್ನೊಂದು. ಈಗ ಈ ಡಿಪಾರ್ಟ್ಮೆಂಟಿಂದ ಈ ಡಿಪಾರ್ಟ್ಮೆಂಟ್ಗೆ ಏನೋ ಸಂಬಂಧ. ಈಗ HR ಇರ್ತಾರೆ ನೋಡಿದ್ರಾ, IT ಕಂಪ್ನಿಲಿ HRಸ್ಗಳು ಕೇಳಿದ್ರಾ, ಅವ್ರೇನು ಕೆಲಸ ಮಾಡಲ್ಲ, ಸಾಫ್ಟ್ವೇರ್ ಡೆವಲಪ್ ಮಾಡಲ್ಲ, ಟೆಸ್ಟು ಮಾಡಲ್ಲ, ಏನೂ ಮಾಡಲ್ಲ. ಏನಂದರೆ ಕಂಪ್ನಿ ಒಂದೊಂದು ಟೀಮಿಂದ ಇನ್ನೊಂದು ಟೈಮ್ ಕೊಲಾಬ್ರೇಷನ್ ಆಗ್ಬೋದು, ಈವೆಂಟ್ಸ್ ಇದು ಮಾಡೋದಾಗ್ಬೋದು, ಮೀಟಿಂಗ್ಗಳು ಅರೇಂಜ್ ಮಾಡೋದಾಗ್ಬೋದು, ಇದನ್ನೆಲ್ಲ HR ಟೀಮ್ ನೋಡುತ್ತೆ. ಸೊ ಪ್ರೋಸೆಸ್ ಫೆಸಿಲಿಟೇಟರ್ಸ್ ಅಂದರೆ ಇವ್ರು ಡೈರೆಕ್ಟಾಗಿ ಕಾಂಟ್ರಿಬ್ಯೂಟ್ ಮಾಡಲ್ಲ, ಬಟ್ ಮ್ಯಾನೇಜಿಂಗ್, ಸೊ ಬೇರೆ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಬರ್ತಾರೆ. ಓಕೆ ಓಕೆ ಸೊ ಟೀಮ್ ಫಾರ್ಮೇಷನ್ ಆಗಬೇಕು ಅಂದರೆ ಏನೇನೋ ಕ್ವಾಲಿಟೀಸ್ ಇರಬೇಕು. ಓಕೆ, ಒಂದು ಟೀಮ್ ಅಂತ ಕಟ್ಟಬೇಕು ನಾವು ಅಂದರೆ ಎಲ್ಲ ಗೂಬೆ ನನ್ನ ಮಕ್ಕಳನ್ನ ಸೇರಿಸ್ಬಿಟ್ರೆ ಅದೊಂದು ಟೀಮ್ ಆಗೋಕ್ಕಾಗಲ್ಲ. ಓಕೆ, ಎಲ್ಲ ಥರ ಈಗ ನಾಲೆಡ್ಜ್ ಇರೋರು ತೊಗೋಬೇಕು. ಏನಿದೆ, ಒಂದು ಪೊಲಿಟಿಕಲ್ಲು, ಸೋಷಿಯಲ್ ಮತ್ತು ಎಕನಾಮಿಕ್ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಪೊಲಿಟಿಕಲ್ ಅಂತಂದರೆ ಸೊ ಹೌ ಈಸ್ ಏಬಲ್ ಅಂದರೆ ಕಮ್ಯುನಿಕೇಷನ್ ಹೆಂಗಿದೆ, ಯಾವ ರೀತಿ ಕನ್ವಿನ್ಸ್ ಮಾಡ್ತಾನೆ ಕ್ಲೈಂಟ್ನ, ಯಾವ ರೀತಿ ಈಗೇನೋ ತಪ್ಪಾಗಿದೆ, ಓಕೆ ಹಂಗನ್ಬಿಟ್ಟು ಅವರು ಕ್ಲೈಂಟ್ ಹತ್ರ ಹೋಗಿ ಕೇಳೋಕ್ಕಾಗಲ್ಲ, ಅದಕ್ಕೆ ಏನಾದರೂ ಒಂದು ಕತೆ ಕಟ್ಟಿ ಹೇಳಿ ಮ್ಯಾನೇಜ್ ಮಾಡೋದು. ನೆಕ್ಸ್ಟ್, ಸೊ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಫ್ಯಾಕ್ಟರ್ಸ್. ಈಗ ತಮಿಳ್ನಾಡಲ್ಲಿ ನಿಮ್ಮ ಪ್ರಾಜೆಕ್ಟ್ ನಡೀತಾ ಇದೆ ಅಂದರೆ ತಮಿಳು ಒಬ್ಬನೂ ಗೊತ್ತಿಲ್ಲದಿರೋನ್ನ ಕರ್ಕೊಂಡೋದ್ರೆ ಆಗುತ್ತಾ ಕೆಲಸ? ಒಬ್ಬನಿಗೂ ಗೊತ್ತಿಲ್ಲ ಅಂತಂದರೆ ಅವನೇನು ಎನಡ ಪರಡ ಅಂತಾನೆ ಪೋಡ ಗಿಡ ಅಂದ್ಕೊಂಡು ನಾವು ಬರಬೇಕಾಗುತ್ತೆ. ಸೊ ಸೋಷಿಯಲ್, ಅಲ್ಲಿ ಸಾಮಾಜಿಕವಾಗಿ ಹೆಂಗಿದೆ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ಳಿ. ನೆಕ್ಸ್ಟ್, ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಸರ್ ಸಗದ ಕೆಲಸ ಮಾಡ್ತಾನೆ ಸರ್, ಬಟ್ ತಿಂಗಳಿಗೆ 5 ಲಕ್ಷ ಕೇಳ್ತಾವನೆ ಸಂಬಳನ, ಕರ್ಕೊಳಕ್ಕಾಗುತ್ತಾ? ಮಿಕ್ಕಿದವ್ರ ಸಂಬಳ ಎಲ್ಲಿ ಕೊಡೋದು? ನಾವೊಂದು ಕಿಡ್ನಿ ಮಾಡ್ಕೋಬೇಕಾಗಿದೆ ಅಷ್ಟೇ, ಪ್ರಾಜೆಕ್ಟ್ ಮ್ಯಾನೇಜರ್ಗಳು. ನೆಕ್ಸ್ಟ್, ಸೊ ನೆಕ್ಸ್ಟ್ ದ ನಾಲೆಡ್ಜ್. ಓಕೆ, ಈಗ ಮನೆ ಕಟ್ಟೋದಕ್ಕೆ ಸಿವಿಲ್ ಇಂಜಿನಿಯರ್ ಕರೆಸ್ಬೇಕು, ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಸಾಫ್ಟ್ವೇರು. ಅದು ಬಿಟ್ಬಿಟ್ಟು ಸರ್ ಮನೆ ಕಟ್ತಾ ಇದೆ ಸರ್ 4 ವರ್ಷದಿಂದ ಸಖತ್ತಾಗಿ ಕಟ್ತಾನೆ, ಇವನ್ನ ಸಾಫ್ಟ್ವೇರ್ ಡೆವಲಪ್ ಮಾಡ್ಸೋಣ ಅಂತ ಕಳ್ಸೋಕ್ಕಾಗಲ್ಲ. ಸೊ ಏನು ಎಕ್ಸ್ಪೀರಿಯನ್ಸ್ ಇದೆ, ಏನು ನಾಲೆಡ್ಜ್ ಇದೆ ನಿಮ್ಮ ಹತ್ರ, ಅದನ್ನು ನೋಡಿ ನಾವು ಸೆಲೆಕ್ಟ್ ಮಾಡೋದು. ನೆಕ್ಸ್ಟ್, ಸ್ಟ್ರಾಟಜೀಸ್ ಅಂತಂದರೆ ಐ ಥಿಂಕ್ ಇಟ್ ಇಸ್ ಆಲ್ರೆಡಿ ದೇರ್, ಲಾಸ್ಟು ಬಂದಿತ್ತು. ಟೆಕ್ನಿಕಲಾಗಿ ಥಿಂಕ್ ಮಾಡೋರಾಗಿರಬೇಕು, ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ. ಏನೋ ಒಂದು ಪ್ರಾಬ್ಲಮ್ ಇತ್ತು ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡೋದು, ಕಡಿಮೆ ಟೈಮಲ್ಲಿ ಜಾಸ್ತಿ ಔಟ್ಪುಟ್ ಯಾವ ರೀತಿ ಕೊಡೋದು, ದೋಸ್ ಥಿಂಗ್ಸ್ ಅವನು ಮಾಡಬೇಕು. ನೆಕ್ಸ್ಟ್, ಸ್ಟ್ರಾಟಜಿ ಮಾಡಾಯಿತು ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಹೇಳಿದಲ್ಲ ತಲೆಯಲ್ಲೆಲ್ಲ ಒಳ್ಳೆ ಐಡಿಯಾ ಇದೆ ಸರ್, ಶಿವ ಅಂತ ಕೈಕೊಂಡು ಕೂತ್ಕೊಬಿಡ್ತೀನಿ ಅದೇ ಆಗೋಗ್ಲಿ ಅಂತ. ನೋ, ಅದೆಲ್ಲ ಫಿಲಮ್ಗಳೆಲ್ಲ ಆಗೋದು, ದೇವರೇ ಬಂದು ಮಾಡಿಕೊಡೋದು ಅವೆಲ್ಲ ಇಲ್ಲ. ಇಲ್ಲಿ ರಿಯಲ್ ಲೈಫಲ್ಲಿ ವಿ ಹ್ಯಾವ್ ಟು ಟಾಯ್ಲ್. ನೆಕ್ಸ್ಟ್ ಹೇಳ್ಬೇಕಾದ್ನ ಫಂಡ್ ರೈಸಿಂಗ್ ಅಂದರೆ ನೆಕ್ಸ್ಟ್ ಅಮೌಂಟ್, ಏನಕ್ಕೆ ಅಮೌಂಟ್ ಹೇಳಿ? ಫಂಡ್ ರೈಸಿಂಗ್ ಅಂದರೆ ಬೇಸಿಕಲಿ ಯಾವುದೋ ಒಂದು, ಸೊ ನಮ್ಗೆ ಇಮಿಡಿಯೇಟ್ ಏನೋ ಒಂದು ಪ್ರಾಡಕ್ಟ್ ಬೇಕು, ಸೊ ಅದಿದ್ರೆ ಪ್ರಾಜೆಕ್ಟ್ ರನ್ ಆಗುತ್ತೆ. ಫಸ್ಟ್ ಪ್ಲಾನಿಂಗಲ್ಲಿ ಅದು ನಾವು ಇದು ಮಾಡಿಲ್ಲ, ಅದು ಆಗುತ್ತೆ. ಇಲ್ಲಾಂದರೆ ಒಂದು ಇಮಿಡಿಯೇಟ್ ಬೇಕು.
ಈಗೇನೋ ಆಗೋಗಿದೆ ಸಮಸ್ಯೆ, ಅವಾಗ ಅದನ್ನು ಮಾತಾಡಿ ನಾವು ತರುವಂಥ ಕೆಪಾಸಿಟಿ ಇರಬೇಕು. ಫಂಡ್ ರೈಸಿಂಗ್ ಅಂದರೆ ಸೊ ದುಡ್ಡನ್ನ ಜನರೇಟ್ ಮಾಡೋದು ಅಂತ, ಐದರ್ ಕ್ಲೈಂಟ್ ಹತ್ರ ಆಗ್ಬೋದು ಅಥವಾ ಬ್ಯಾಂಕಲ್ಲಾದರೂ ಸಾಲ ತೊಗೊಳೋದ್ರೆ ಇರಬೇಕು. ನೆಕ್ಸ್ಟ್ ಇದಾಗ ಒಂದು 5 ಸತಿ ಆಗಿದೆ, ನನಗೆ ಬೇಜಾರಾಗೋಗಿದೆ. ನೆಕ್ಸ್ಟ್ ಸೈಕಾಲಜಿ ಆಫ್ ದ ಟೀಮ್. ಏನಿದು ಇದು ಚೆನ್ನಾಗಿದೆ. ಹಾಂ, ಈಗ ಹೆಂಗೆ, ಈಗ ಬೆಸ್ಟ್ ಎಕ್ಸಾಂಪಲ್, ಒಬ್ಬನಿಗೆ ಏನು ಬೈದರೂ ಒಂದು ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನೊಬ್ಬ ಒಂದು ಚೂರು ಏನಾರು ಆದರೂ ಸಾಕು ಏನು ತಣಾರ ನೆಗೆದು ಮೇಲೆ ಕೆಳಗೆ ಮಾಡಿ ಹೊಡೆಯೋಕ್ಕೆ ಬರ್ತಾನೆ. ಸೊ ಒಂದು ಟೀಮಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಗೊತ್ತಿರಬೇಕು ಯಾರ ಜೊತೆ ಹೆಂಗೆ ರಿಯಾಕ್ಟ್ ಮಾಡಬೇಕು. ಈಗ ನಮ್ಮಲ್ಲಿ ನಮ್ಮ ಸ್ಟಾಫಲ್ಲೂ ಅಷ್ಟೇ, ನಾನು ಹುಡುಗರ ಜೊತೆ ಮಾತಾಡೋಂಗೆ ಲೇಡೀಸ್ ಜೊತೆ ಮಾತಾಡೋಕ್ಕಾಗುತ್ತಾ? ನೋ, ದಟ್ ಇಸ್ ನಾಟ್. ಆಮೇಲೆ ಸೀನಿಯರ್ಸ್ ಜೊತೆ ಹೆಂಗೆ ಮಾತಾಡಬೇಕು, ಜೂನಿಯರ್ಸ್ ಜೊತೆ ಹೆಂಗೆ ಮಾತಾಡಬೇಕು ನಂಗೆ ಗೊತ್ತಿರಬೇಕು. ಜೂನಿಯರ್ ಆದರೆ ಒಂದು ಮಾತು ಬೈದರೂ ನಡೆಯುತ್ತೆ, ಯಾಕೆಂದರೆ ನಮ್ಮ ಸೀನಿಯರ್ಸು ನಮಗೂ ಹಂಗೆ ಬೈತಾರೆ. ಹಾಗಾಗಿ ಜೂನಿಯರ್ಗೆ ನಾನು ಸೀನಿಯರ್ಗೆ ಹೋಗಿ ಹೇಳೋಕ್ಕಾಗುತ್ತಾ, ಗುರು ಏನು ಗುರು ಇದು ಹಿಂಗೆ ಮಾಡಿದ್ದೀರಾ, ನಂಗೆ ಬೇಕು ಇದು ಈ ಥರ ಅಂತ. ಇವನಿಗಾದ್ರೆ ಬರ ಇಲ್ಲೇ ಸರಿ ಮಾಡೋದು. ಸೊ ಸೈಕಾಲಜಿ ಆಫ್ ಈಗ ನಿಮಗೂ ಸೀನಿಯರ್ಗೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಯು ಕ್ಯಾನ್ ಟಾಕ್, ಇಲ್ಲ ಅಂತಂದರೆ ಸೊ ಯು ಮಸ್ಟ್ ಮೇಂಟೈನ್ ದಟ್ ಸೈಕಾಲಜಿ. ಸೈಕಾಲಜಿ ಯಾರ್ಯಾರು ಯಾವ ರೀತಿ ಇದ್ದಾರೆ, ಹೆಂಗೆ ರಿಯಾಕ್ಟ್ ಮಾಡಬೇಕು. ಓಕೆ, ಈಗೇನೋ ಆಗೋಗಿದೆ ಸಮಸ್ಯೆ, ಮೀಟಿಂಗ್ ನಡೀತಾ ಇದೆ, ಮಧ್ಯದಲ್ಲಿ ಹೇಳೋದಲ್ಲ, ಮೀಟಿಂಗ್ ಆಗಲಿ ಎಲ್ಲ ಆಗಲಿ ಆಮೇಲೆ ಕರೆದು ಸರ್ ಈ ಥರ ಆಗಿದೆ ಸಮಸ್ಯೆ, ಹಿಂಗಾಗಿದೆ, ಇದು ರೀಸನ್ನು ನಮ್ಮ ಕಡೆಯಿಂದ ಆಗಿತ್ತಲ್ಲ ಅಂತ ಹೇಳಿ. ಅವನು ಯಾರೋ ಕೋಪ ಮಾಡ್ಕೊಂಡಿದ್ದಾಗ ಪ್ರಾಬ್ಲಮ್ಸ್ ಏನು ಹೇಳ್ಬಾರ್ದು. ಸೊ ಅವ್ನು ಕಾಮ್ ಡೌನ್ ಆದಾಗ ಹೇಳು. ಸೊ ಇದು ಓಕೆ, ಸಾರಿ ಈ ಥರದಲ್ಲೇ ಜಾಸ್ತಿ ಟೈಮ್ ಹೋಗ್ತದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಡಿಸೈನ್ ಅಂದರೆ ನಿಮ್ಮದು SDLC ಇದೆಯಲ್ಲ ಸೇಮ್ ಅದೇ ಕಾನ್ಸೆಪ್ಟ್ ನೀವು ಹೇಳ್ಬೇಕಿತ್ತ, ನಾನೇನು ಹೇಳಲ್ಲ. ಇದು ಔಟ್ಲೈನ್ ಡಯಾಗ್ರಾಮ್ಯಾಟಿಕ್ ಮೇಜರ್ ಫ್ಲೋ ಚಾರ್ಟ್. ನಿಮ್ಮ ಫ್ಲೋ ಚಾರ್ಟ್ ಇದೆಯಲ್ರ, ಫ್ಲೋ ಚಾರ್ಟ್ ಅಂದ್ರೇನು, ಏನು ಎಕ್ಸಿಕ್ಯೂಷನ್ ಆಗುತ್ತೆ. ಈಗ ನಾವು ಇಲ್ಲಿ ಕಂಟ್ರೋಲ್ ಫ್ಲೋ ಬರ್ದಿದ್ದಲ್ಲ ನಾನು, ಪ್ರೋಗ್ರಾಮ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅದನ್ನು ಡಯಾಗ್ರಾಮ್ಯಾಟಿಕಲ್ ತೋರಿಸ. ಅದೇ ರೀತಿ ಪ್ರಾಜೆಕ್ಟ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಡಿಸೈನ್ ಮಾಡಿರೋದು. ಓಕೆ, ಇದರಲ್ಲಿ ಅಡ್ವಾಂಟೇಜಸ್ ಏನು ಬರುತ್ತೆ ನೀವು ಹೇಳಿ, ಒಂದು ಪ್ರಾಜೆಕ್ಟ್ನ ಡಿಸೈನ್ ಮಾಡಿದಾಗ. ಓಕೆ, ನೆಕ್ಸ್ಟ್ ಡಿಸೈನ್ ಅಂತಂದರೆ ನೀನು ಪ್ರಾಡಕ್ಟ್ ಡಿಸೈನ್ ಅಲ್ಲ, ಇದು ಪ್ರಾಜೆಕ್ಟ್ ಹೆಂಗೆ ವರ್ಕ್ ಆಗಬೇಕು ಅನ್ನೋದ್ರ ಡಿಸೈನು. ನೆಕ್ಸ್ಟ್ ವೆರಿ ಗುಡ್. ಹಾಂ, ಸೊ ಅಂದರೆ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್. ಈ ಹಳೆ ಇದ್ವಲ್ಲ ಅವು ಬತ್ತನೇ ಇರ್ತವೆ, ಬಿಡೋದೇ ಇಲ್ಲ. ನಿಮ್ಮ ಸಬ್ಜೆಕ್ಟ್ ಮುಗಿಯೋವರೆಗೂ ಬತ್ತನೇ ಇರ್ತವೆ, ಅದಕ್ಕೆ 10 ಸತಿ ಹೇಳ್ಕೊಟ್ಟಿರೋದು ಅವನು. ಸೊ ಏನೇ ನೀವು ಮೊದಲಿಂದ ಏನೇನು ಅಡ್ವಾಂಟೇಜ್ ಇತ್ತವಲ್ಲಪ್ಪ ಅದನ್ನು ಸೇರಿಸಿ ಹೇಳಿದ್ರೆ ಮುಗೀತು. ನೆಕ್ಸ್ಟ್ ಈಗ ಬಂತು ನೋಡಿ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಇಸ್ ಎ ವಿಜುವಲ್, ಹೈರಾರ್ಕಿಯಲ್ ಆ್ಯಂಡ್ ಡೆಲಿವರಬಲ್ ಓರಿಯೆಂಟೆಡ್ ದಿ ಕನ್ಸ್ಟ್ರಕ್ಷನ್ ಆಫ್ ಅ ಪ್ರಾಜೆಕ್ಟ್. ನಾವೇನಲ್ಲಿ ಡಿಸ್ಕಸ್ ಮಾಡಿದ್ವಿ ಅದೇ ಇದೆ ತಾನೆ, ಏನೋ ಚೇಂಜ್ ಇದೆಯಾ? ಒಂದು ದೊಡ್ಡ ಪ್ರಾಜೆಕ್ಟನ್ನ ಸ್ಮಾಲ್ ಪೀಸಸ್ ಆಗಿ ಡೆವಲಪ್ ಮಾಡಿ ಟ್ಯಾಕಲ್ ಮಾಡೋದು, ಹೌದಲ್ವಾ? ಈಗ ಇದರಲ್ಲಿ ಸೊ ವಿಜುವಲ್ ಹೈರಾರ್ಕಿಯಲ್ ಅಂದ್ರೇನು? ಸೊ ಇಲ್ಲಿ ನೋಡಿ, ನಾನು ಮೊದಲಿಂದನೂ ಇದೇ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀನಿ. ಒಂದು ಯಾವುದೇ ಒಂದು ಡೆಫಿನೇಷನ್ ಆಗ್ಬೋದು, ಪಾಯಿಂಟ್ ಆಗ್ಬೋದು, ನಾನು ಹೇಳಿ ಸುಮ್ಮನೆ ಬಿಡ್ತಾ ಇಲ್ಲ, ಅದರದ್ದು ಅರ್ಥನ ಒಂದೊಂದು ಸಲ 2 ಸಲ ಹೇಳ್ಕೊಡ್ತಾ ಇದ್ದೀನಿ. ಹಂಗಂದರೆ ಅದರ ಅರ್ಥ ಏನು ಹೇಳಿ, ಯಾಕಂಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ನಿಮ್ಮ ತಲೆಯಲ್ಲಿರಲಿ. ಇದನ್ನೇ ನೀವು ಕಲಿಬೇಕು. ನಾನು ಏನು ಒತ್ತಿ ಹೇಳ್ಕೊಟ್ಟಿರ್ತಿಲ್ಲ ಅಷ್ಟನ್ನು ಗ್ಯಾಪ್ ಇಟ್ಕೊಂಡ್ರು ಸಾಕು, ಅದನ್ನೇ ಎಕ್ಸಾಂಪಲ್ ಕೇಳೋದು, ಕತೆಗಳು ಬಿಟ್ಬಿಡಿ. ಇದು ನೆಕ್ಸ್ಟ್. ಸೊ ವಿಜುವಲ್ ಆ್ಯಂಡ್ ಹೈರಾರ್ಕಿಯಲ್ ಅಂದ್ರೇನು? ಈಗ ಸಿಂಪಲ್ಲಾಗಿ ಇಲ್ಲಿ ನೋಡೋ, ಈಗ ಸಿಂಪಲ್ಲಾಗಿ ನಿಮ್ಗೆ ಇಲ್ಲೇನೋ ಪ್ರಾಬ್ಲಮ್ ಆಯಿತು. ಓಕೆ ಸರ್, ಇಲ್ಲೇನೋ ನಮಗೆ ನೋಟ್ಸ್ ಸರಿ ಐತಲ್ಲ, ಏನೋ ಒಂದು ಪ್ರಾಬ್ಲಮ್ ಆಯಿತು ಇಲ್ಲಿ ಕ್ಲಾಸ್ ರೂಮಲ್ಲಿ. ನೀವು ಫಸ್ಟ್ ಯಾರಿಗೆ ರಿಪೋರ್ಟ್ ಮಾಡ್ತೀರಾ? ನಾನು ಯಾರಿಗೆ ರಿಪೋರ್ಟ್ ಮಾಡಬೇಕು? ಸೊ ಈಗ ನೀವು ಡೈರೆಕ್ಟಾಗಿ CEO ಹೋಗಿ ಮಾತಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಅದನ್ನು ನಾವು ಹೈರಾರ್ಕಿ ಅಂತ ಕರಿತೀವಿ. ಸೊ ಯಾರಾದ್ಮೇಲೆ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್. ಓಕೆ, ಸೊ CEO ಕೆಳಗಡೆ ಮ್ಯಾನೇಜ್ಮೆಂಟ್ ಕೆಳಗಡೆ ಫ್ಯಾಕಲ್ಟಿ ಕೆಳಗಡೆ ಸ್ಟೂಡೆಂಟ್ಸ್. ಇದನ್ನು ನಾವು ಹೈರಾರ್ಕಿಲ್ ಆರ್ಡರ್. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೂ ಅಷ್ಟೇ. ಸೊ ಯಾವುದಾದ್ಮೇಲೆ ಏನು, ಸೊ ಸ್ಟೆಪ್ ಬೈ ಸ್ಟೆಪ್ ಥಿಂಗ್. ಓಕೆ, ಸೊ ವಿಜುವಲ್ ಆ್ಯಂಡ್ ಹೈರಾರ್ಕಿಯಲ್. ಸೊ ಡೆಲಿವರಬಲ್ ಓರಿಯೆಂಟೆಡ್. ಓಕೆ, ಎಷ್ಟು ದಿನದಲ್ಲಿ ಏನು ಔಟ್ಪುಟ್ ತೆಗಿಬೇಕು ಅಂತ. ಆಮೇಲೆ ತಲೆ ಮೇಲೆ ಹಾಕೋ, ಯಾಕಪ್ಪ ತಲೆ ಕೆರ್ಕೊತಾ ಇದೆಯಲ್ಲ? ಹಾಂ, ತಲೆಗೆ ಇದು ಮಾಡ್ತಾ ಇದ್ದಿಲ್ಲ ಯಾಕೆ? ಏನು ತಲೆಗೆ ಹೋಯ್ತಾ ಇಲ್ವಾ? ಹಾಂ,
ಈಗ ನೋಡು. ಓಕೆ, ಸೊ ದೇರ್ ಆರ್ 2 types ಆಫ್ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ಸ್. ಒಂದು ಪ್ರೋಸೆಸ್ ಓರಿಯೆಂಟೆಡ್, ನೆಕ್ಸ್ಟ್ ಡೆಲಿವರಿಬಲ್ ಓರಿಯೆಂಟೆಡ್. ಹೇಳು, ಪ್ರೋಸೆಸ್ ಮತ್ತು ಡೆಲಿವರಿ ಏನು ಡಿಫ್ರೆನ್ಸ್ ಇದರಲ್ಲಿ? ಆನ್ಲೈನು ಪ್ರೋಸೆಸ್ ಅಂದರೆ ಕನ್ನಡದಲ್ಲಿ ಏನು ಹೇಳಿ? ಚಲನೆ. ಥರ್ಡ್ ಪ್ರೋಸೆಸ್ ಓರಿಯೆಂಟೆಡ್ ಆ್ಯಂಡ್ ಡೆಲಿವರಬಲ್ ಓರಿಯೆಂಟೆಡ್. ನಾಳೆ ಐ ವಾಂಟ್ ಇಟ್. ಇನ್ಮೇಲೆ ಯಾಕೆಂತಂದರೆ ಇದು ನಾನು ಹೇಳ್ಕೊಟ್ಟವ್ರೆ ಮತ್ತೆ ರಿಪೀಟ್ ಮಾಡೋಕ್ಕೋಗಲ್ಲ. ಯಾವುದೇ ಟಾಪಿಕ್ ಆಗಲಿ, ಈ ಸೆಕೆಂಡ್ ಯೂನಿಟ್ ಅಂತಲ್ಲ, ಯಾವುದಾದ್ರೂ ನಾನು ರಿಪೀಟ್ ಮಾಡಲ್ಲ. ನಿಮ್ಮ ಕೈಲಿ ಹೇಳ್ಸಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ ಬರೋದು ನಾಳೆ ನಂಗೆ ಬಂದು ಹೇಳು. ನಿಮ್ದು ಇಬ್ಬರದ್ದು ಏನು ಅಷ್ಟೊಂದಿಂದ ಮಾತಾಡ್ತಿರಲ್ಲ ನೀವು? ಬಾಯ್ ನಿಮ್ಮ ಮುಂದೆ ಮನಿ ಇಬ್ರು. ಆಯಿತು, ನೆಕ್ಸ್ಟ್ ಪ್ರೋಸೆಸ್ ಓರಿಯೆಂಟೆಡ್ ಆಯಿತು. ಡೆಲಿವರಬಲ್ದು ಸೊ ಎಷ್ಟೆಷ್ಟು ಪ್ರಾಡಕ್ಟ್, ಈಗ 1 ತಿಂಗಳು ಅಂತಂದರೆ 1 ತಿಂಗಳಲ್ಲಿ ಏನೇನು ಕೆಲಸ ಮಾಡಬೇಕು, ದಟ್ ಪ್ರೋಸೆಸ್. ಆ 1 ತಿಂಗಳಲ್ಲಿ ಏನು ಔಟ್ಪುಟ್ ಇದೆ, ಓಕೆ, ಅದನ್ನು ನಾವು ಬ್ರೇಕ್ ಡೌನ್ ಮಾಡೋದು. ಸೊ 1 ವೀಕಲ್ಲಿ ಏನು, ಸೆಕೆಂಡ್ ವೀಕಲ್ಲಿ, ಥರ್ಡ್ ವೀಕಲ್ಲಿ ಏನು, ಪ್ರೋಸೆಸ್ ಪ್ಲಸ್ ಡೆಲಿವರಬಲ್. ಗುಡ್. ನೆಕ್ಸ್ಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. ಎಕ್ಸಿಕ್ಯೂಷನ್ ಅಂದರೆ ಬಡ್ಕೊಂಡು ಸಾಕಾಗೋಗುತ್ತೆ. ಇಲ್ಲಿ ಪ್ರತಿಯೊಂದು ಈ ಪ್ರಾಜೆಕ್ಟಲ್ಲಿ ಏನಾಗುತ್ತೆ, ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿರಬೇಕು. ಮೊದಲೇನಂದು ಪ್ರಾಜೆಕ್ಟ್ ಪ್ಲ್ಯಾನ್ ಅಂತಂದು, ಬಟ್ ಪ್ರಾಜೆಕ್ಟ್ ಪ್ಲ್ಯಾನ್ ಅಂತಂದರೆ ಅದು ಎಲ್ಲ ಸೇರಿಕೊಳ್ಳುತ್ತೆ. ಪ್ಲಾನಿಂಗ್ ಇರುತ್ತೆ, ಎಕ್ಸಿಕ್ಯೂಷನ್ ಇರುತ್ತೆ, ಮಾನಿಟರಿಂಗ್, ಕಂಟ್ರೋಲ್ ಎಲ್ಲ ಇರುತ್ತೆ. ಬಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ಒಂದು ಪ್ರಾಜೆಕ್ಟಲ್ಲಿ ಮೇಜರ್ ಪಾರ್ಟ್ ಯಾವುದು ಅಲ್ಲ, ಏನು ಜನರಲ್ ಆಗಿ ಒಂದು ಪ್ರಾಜೆಕ್ಟಲ್ಲಿ ಮೇಜರ್ ಪಾರ್ಟ್ ಯಾವುದು? ಪ್ಲಾನಿಂಗ್. ಹೆಂಗಾಗುತ್ತೆ? ಮೇಜರ್ ಪಾರ್ಟ್ ತುಂಬ ಇಂಪಾರ್ಟೆಂಟ್. ಅಂದರೆ ಏನೇ ಪ್ಲಾನಿಂಗ್ ಮಾಡಿರೋ ಏನು ಮಾಡಬೇಕು ಅಲ್ಟಿಮೇಟ್ ಆಗಿ? ಎಕ್ಸಿಕ್ಯೂಷನ್ ಹೇಳ್ಕೊಟ್ಟಿದ್ದೀನಿ ತಾನೆ. ಒಂದು ನಿಮ್ಮ ಪ್ರಾಡಕ್ಟ್ ಬಿಲ್ಡ್ ಮಾಡಲಿಲ್ಲ ಅಂತಂದರೆ ನೀನು ಏನು ಪ್ಲಾನಿಂಗ್ ಮಾಡಿದ್ರೆ ಏನು ಉಪಯೋಗ, ದುಡ್ಡು ಇಟ್ಕೊಂಡಿದ್ರೆ ಏನು ಉಪಯೋಗ? ಎಕ್ಸಿಕ್ಯೂಷನ್ ಇಸ್ ದ ಮೇನ್ ಥಿಂಗ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂದರೆ ಇಟ್ಸ್ ಎ ಡಾಕ್ಯುಮೆಂಟ್ ವಿಚ್ ಇಸ್ ಸ್ಪೆಸಿಫೈಯಿಂಗ್ ಹೌ ದ ಪ್ರಾಜೆಕ್ಟ್ ವಿಲ್ ಬಿ ಕ್ಯಾರಿಡ್ ಔಟ್. ಓಕೆ, ಎಕ್ಸಿಕ್ಯೂಷನ್ ಯಾವ ರೀತಿ ಆಗಬೇಕು ಅಂತ ಒಂದು ಪ್ಲಾನ್. ಫಸ್ಟ್ ಏನಿತ್ತು, ಹೋಲ್ ಟೋಟಲ್ ಪ್ರಾಜೆಕ್ಟ್ ಪ್ಲಾನು. ಅದಾದಮೇಲೆ ಇನ್ನೊಂದು ಬಂದಿತ್ತಲ್ಲ, ಮ್ಯಾನೇಜ್ಮೆಂಟ್ ಪ್ಲಾನ್. ಪ್ರಾಜೆಕ್ಟ್ ಪ್ಲಾನು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲಾನು, ನೆಕ್ಸ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಸೊ ಇಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನಲ್ಲಿ ಮತ್ತೆ ಸುಮಾರು ಸಬ್ ಪ್ಲಾನ್ಸ್ ಅಂತ ಬರುತ್ತೆ. ಸೊ ಸಬ್ ಪ್ಲಾನ್ಸ್ ಅಂದರೆ ಅದ್ರ ಒಳಗಡೆ ಇನ್ಕ್ಲೂಡ್ ಆಗಿರುವಂಥದ್ದು. ಓಕೆ, ಇದರಲ್ಲಿ ಮೊದಲನೇದು ಕಾಂಟ್ರಾಕ್ಟಿಂಗ್ ಪ್ಲಾನು, ವರ್ಕ್ ಪ್ಯಾಕೇಜ್ ಪ್ಲಾನು, ಆರ್ಗನೈಸೇಷನ್ ಪ್ಲಾನು, ಸಿಸ್ಟಮ್ಸ್ ಆ್ಯಂಡ್ ಪ್ರೊಸೀಜರ್ ಪ್ಲಾನ್. ಓಕೆ, ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂದ್ರೆ ಏನಪ್ಪ? ವೆರಿ ಗುಡ್. ಸೊ ಕಾಂಟ್ರಾಕ್ಟ್, ಈಗ ಎಕ್ಸಿಕ್ಯೂಷನ್ ಮಾಡ್ತಾ ಇರ್ತೀವಿ. ನಾನು ಮೊದಲೇ ಹೇಳಿದೆ, ಒಂದು ಪ್ರಾಜೆಕ್ಟಲ್ಲಿ 100% ಕೆಲಸ ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ 100% ಆರ್ ನಾಟ್ ಡಿಪೆಂಡೆಬಲ್. ಓಕೆ, ಯಾವುದು ಎಂಥ ದೊಡ್ಡ ಕಂಪ್ನಿ, ಈಗ ಆ್ಯಪಲ್ ಆದರೂ ಅಷ್ಟೇ. ನೀವು ಆ್ಯಪಲ್ ಫೋನಲ್ಲಿ ನೋಡಿದ್ರಲ್ವಾ, ಎಲ್ಲಿ ರೆಡಿ ಆಗುತ್ತೆ ಹೇಳಿ? ಅದು ಕ್ಯಾಲಿಫೋರ್ನಿಯಾ ಬರೀ ಸಾಫ್ಟ್ವೇರ್ ಡೆವಲಪ್ ಆಗೋದು, ಅಸೆಂಬಲ್ ಆಗೋದು. ಅಸೆಂಬಲ್ಲು ಅಲ್ಲ, ಅಲ್ಲಿಂದ ಅಲ್ಲಿಗೆ ಹೋಗಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಸಿ ಮತ್ತೆ ಕಳಿಸ್ತಾರೆ ಇಂಡಿಯಾಗೆ. ಬಟ್ ಏನಾಗುತ್ತೆ, ಚೈನಾ ಮತ್ತು ಇಂಡಿಯಾ, ತೈವಾನು, ವಿಯೆಟ್ನಾಮು, ಇಲ್ಲಿ ರೆಡಿ ಆಗೋದು ಹಾರ್ಡ್ವೇರ್ ಕಂಪ್ಲೀಟ್. ಆ್ಯಪಲ್ ಫಾಕ್ಸ್ಕಾನ್ ಅಂತ ಒಂದು ಕಂಪ್ನಿ ಇದೆ, ಕೇಳಿದ್ರಲ್ಲಿ ಗೊತ್ತಿಲ್ಲ. ಸೊ ದೇರ್ ಗೋಟು ಡು ಏನು ಕಂಪ್ಲೀಟ್ ಒಂದು 10% 20% ವರ್ಕ್ ಮಾತ್ರ ಆ್ಯಪಲ್ ಮಾಡೋದು, ಮಿಕ್ಕಿದೆಲ್ಲ ಬೇರೆ ಕಂಪ್ನಿಯವ್ರು ಮಾಡ್ತಾರೆ. ಬಟ್ ಆ ಬ್ರ್ಯಾಂಡಿಂಗೋಸ್ಕರನೇ ಅವ್ರು ಉಳಿಸ್ಕೊಂಡಿರೋದು. ಸಾಫ್ಟ್ವೇರ್ ಮಾತ್ರ ಅವ್ರು ರೆಡಿ ಮಾಡ್ತಾನೆ. ಓಕೆ, ಅದನ್ನು ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂದರೆ ಯಾವ ಕೆಲಸನ ಯಾರು ವಹಿಸಬೇಕು. ಓಕೆ, ಫಸ್ಟ್. ನೆಕ್ಸ್ಟ್ ಎರಡನೇದು, ಸೊ ಎಷ್ಟು ವರ್ಕ್ನ ನಾವು ಕಂಬೈನ್ ಮಾಡಿ ಕೊಡ್ಬೋದು. ಓಕೆ, ಸೊ ಈಗ ಒಂದು 2-3, ಈಗ ನಾನು ಮನೆ ಕಟ್ಟೋದು ಎಕ್ಸಾಂಪಲ್ ಹೇಳಿದೆ. ಸರ್ ಗೋಡೆ ಕಟ್ತಾ ಇದ್ದೀವಿ ಸರ್, ಗೋಡೆ ಕಟ್ಟಿದ ತಕ್ಷಣ ಏನಾಗಬೇಕು, ಪ್ಲಂಬರು ಮತ್ತು ಎಲೆಕ್ಟ್ರಿಷಿಯನ್ ಬಂದು ಅವ್ರವ್ರ ಕೆಲಸ ಮಾಡಬೇಕು. ಸೊ ದಟ್ ಪ್ಯಾಕೇಜಿಂಗ್ ವಿ ಶುಡ್ ಡು. ನೆಕ್ಸ್ಟ್, ಇದು ರಿಪೀಟ್ ಆಗಿದೆ, ಹೇಳಿ. ಆರ್ಗನೈಸ್ ಮಾಡೋದು ಅಂದ್ರೆ ಏನು? ಕರೆಕ್ಟ್, ಹೇಳಿ ಜೋರಾಗೆ, ಅವರು ಕೇಳಿಸ್ಕೊಳ್ಳಿ. ಆರ್ಗನೈಸೇಷನ್ ಯಾವುದಾದ್ರಲ್ಲಿ ಯಾವುದು ಅಂತಲ್ಲ, ಯಾವ್ಯಾವಾಗ ಏನೇನು ಕೆಲಸ, ಈ ಟೀಮ್ ಏನು ಎಕ್ಸಿಕ್ಯೂಷನ್ ಇದೆ, ಇನ್ನೊಂದು ಟೀಮ್ ಏನು ಟಾಸ್ಕ್ ಇದೆ, ದೋಸ್ತಿ. ಪ್ರಾಜೆಕ್ಟ್ ಪ್ಲ್ಯಾನೆಲ್ಲ ಆಗಿದೆ, ಬಟ್ ಪರ್ಟಿಕ್ಯುಲರ್ಲಿ ನಾನು ಎಕ್ಸಿಕ್ಯೂಷನ್ ಮಾತ್ರ ಮಾತಾಡ್ತಾ ಇದ್ದೀನಿ ಇದರಲ್ಲಿ. ನೆಕ್ಸ್ಟ್,
ಸಿಸ್ಟಮ್ಸ್ ಅಂದರೆ ವ್ಯವಸ್ಥೆ ಅಂತ. ಓಕೆ, ಅಂದರೆ ಈಗ ನಾನು ಹೇಳಿದ್ರಲ್ಲ ಹೈರಾರ್ಕಿ ಥರದ್ದು ಅದೇ ರೀತಿ. ಸೊ ಈಗ ಏನು ಒಂದು ಯಾವುದೋ ಪ್ರಾಡಕ್ಟ್ ಇದೆ, ಅದರದ್ದು ISI ಮಾರ್ಕ್ ಬೇಕಾ, ಸೊ ಹಾಲ್ ಮಾರ್ಕ್ ಯಾವುದಿದೆ, ಸೊ ಗೌರ್ಮೆಂಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಬೇಕು. ಈಗ ನಿಮ್ಗೊಂದು ಗೊತ್ತಾ, ನ್ಯಾಷನಲ್ ಹೈವೇಲಿ ಎಲ್ಲಾದರೂ ತುಂಬ ಹೈಟ್ ಹೋಗಿ ಇಲ್ಲ ತುಂಬ ಆಳಕ್ಕಿರೋದು ನೋಡಿದರೆ ಎಲ್ಲಾದರೂ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಅದರಲ್ಲಿ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಆರ್ಗನೈಸೇಷನ್ನು ರೂಲ್ ಮಾಡಿದೆ. ಓಕೆ, 20 ಫೀಟ್ ಮೇಲ್ಗಡೆ ಅಪ್ಪಿರೋಂಗಿಲ್ಲ ನ್ಯಾಷನಲ್ ಹೈವೇ ಮಾಡ್ಬೇಕಾದ್ರೆ. ಅದಿತ್ತು ಅಂದರೆ ಹೊಡೆದಾಕಿ ಲೆವೆಲ್ ಮಾಡಿ ಮಾಡಬೇಕು. ಹಂಗೆ ಮೇಲೆ ಹತ್ತಿಸ್ಬಿಟ್ಟು 150 ಹೋಗಿ ಅದೇ ಮುಂದೆ ಇನ್ನೊಂದು 10 ಕಿಲೋಮೀಟರ್ ಮುಂದೆ ಹೋಗಿ ಬಿದ್ದೈತಾನೆ. ದೋಸ್ ಥಿಂಗ್ಸ್. ಸೊ ಸಿಸ್ಟಮ್ಸ್ ಆ್ಯಂಡ್ ಪ್ರೊಸೀಜರ್ ಇದೇ ರೀತಿ ಮಾಡಬೇಕು ಅಂತ ವ್ಯವಸ್ಥಿತವಾಗಿ ನಡೆಯೋದು. ನೆಕ್ಸ್ಟ್, ಸೊ ಇದರಲ್ಲಿ ಸಿಸ್ಟಮ್ ಆ್ಯಂಡ್ ಪ್ರೊಸೀಜರ್ ಪ್ಲಾನಲ್ಲಿ ಸಬ್ ಸಿಸ್ಟಮ್ಸ್ ಆರ್ ದೇರ್. ಓಕೆ, ಸಬ್ ಸಿಸ್ಟಮ್ ಅಂದರೆ ಅದರಲ್ಲಿ ಬರೋದು ಇಂಪಾರ್ಟೆಂಟ್ ಅಲ್ಲ ಅವು, ಬಟ್ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಮೊದಲನೇದೇನು? ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ಡೂ ಯು ನೀಡ್ ಟು ಎಕ್ಸ್ಪ್ಲೇನ್ ಅಗೇನ್? ಸೊ ಕಾನ್ಫಿಗರ್ ಮ್ಯಾನೇಜ್ಮೆಂಟ್ ಅಂದರೆ ಸಿಸ್ಟಮ್ ಕಾನ್ಫಿಗರೇಷನ್ ಅಂತ ಕೇಳ್ತೀವಿ ನಾವು. ಮೊಬೈಲ್ದು ಕಾನ್ಫಿಗರೇಷನ್ ಏನಪ್ಪ, ಲ್ಯಾಪ್ಟಾಪ್ದು ಕಾನ್ಫಿಗರೇಷನ್ ಏನು, ಹೊಸ ಲ್ಯಾಪ್ಟಾಪ್ ತೊಗೊಂಡೆ ಅಂತಿಲ್ಲ ಅಂತ. ಕಾನ್ಫಿಗರೇಷನ್ ಕಾಂಪೊನೆಂಟ್ಸ್ ಏನೇನು ಮಾಡ್ತೀವಿ ಪ್ರಾಜೆಕ್ಟಲ್ಲಿ, ಏನೇನು ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುವಲ್ ಆಯ್ತಲ್ವಾ? ಫಸ್ಟ್ ಬಂದಿತ್ತಲ್ವೇನ್ರ ಇದು? ಏನಪ್ಪ ಆಗಿಲ್ವಾ? ಮ್ಯಾನ್ಯುವಲ್ ಆಯ್ತಲ್ವಾ? ಡೈರಿ ಅಂದರೆ ಹಾಲು ಹಾಕ್ತೀವಲ್ಲ ಸರ್, ಬೆಳಿಗ್ಗೆ ಹೊತ್ತು, ಬೆಳಿಗ್ಗೆ ಸಂಜೆ. ಹಾಂ, ಸೊ ಡೈರಿ ಮ್ಯಾನ್ಯುವಲ್ ಅಂದ್ರೇನು, ಫಸ್ಟು ರೆಡಿ ಮಾಡಿ ಇಟ್ಟಿರ್ತಾನೆ ಈ ಥರ ನಡಿಬೇಕು ಅಂತ. ಡೈರಿ ಅಂದರೆ ಡೇ ಟು ಡೇ ಆ್ಯಕ್ಟಿವಿಟಿನ ನಾವು ರಿಪೋರ್ಟ್ ಮಾಡ್ತಾ ಹೋಗ್ಬೇಕು. ನೀವು ಕಂಪ್ನಿಗೆ ಸೇರಿದ್ಮೇಲೆ EOD ಅಂತ ಕರಿತೀವಿ. ಇಲ್ಲಿ ನೋಡೋ ಕರ್ಣ ನಿನ್ನ ಕರ್ಣ ಅಂತ ಕಟ್ಬೇಕು ನೀನು. ಹಾಂ, ಸೊ EOD ಅಂತ. EOD ಅಂದರೆ ಬೋಸುಡಿ ಎಲ್ಲ ಕಂಡ್ರೋ, EOD ಬೋಸುಡಿ ಅದಲ್ಲ, EOD ಅಂದರೆ ಏನು ಹೇಳಿ? ಏನು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹೇಳೋ ಸರಿ ಕಣ. ಎಂಡ್ ಆಫ್ ದಿ ಡೇ ರಿಪೋರ್ಟ್ ಅಂತ EOD ರಿಪೋರ್ಟ್ ಅಂತ ಕರಿತೀವಿ. ಹಂಗಂದ್ರೆ ಏನಂದರೆ ಬೆಳಿಗ್ಗೆಯಿಂದ ಏನು ಕೆಲಸ ಮಾಡಿದೆ ಅವರ್ಲಿ. ಈಗ ನಾನು ನಮ್ಮದು ಇದೆ ಡೈಲಿ ಲಾಗ್ಸ್ ಅಂತ ಕರಿತೀವಿ ನಾವು, ಡೈಲಿ ಲಾಗ್ ಅಥವಾ EOD ರಿಪೋರ್ಟ್ ಅಂತ. ಸೊ ನಾನು ಬೆಳಿಗ್ಗೆ ಲಾಗಿನ್ ಆದ ತಕ್ಷಣ ಏನು ಮಾಡಿದೆ, ಲಾಗಿನ್ ಆದಾಗಿಂದ ಸೊ ಎಷ್ಟು ಕ್ಲಾಸ್ ತೊಗೊಂಡೆ, ಏನಾದರೂ ವರ್ಕ್ ಮಾಡೋದನ್ನ, ಸುಮ್ಮನೆ ಕೂತಿದ್ದ, ದೋಸ್ ಥಿಂಗ್ಸ್ ಅದು. ಸೊ ಅದನ್ನು ನಾವು ಪ್ರಾಜೆಕ್ಟ್ ಡೈರಿ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ನಾವು ಏನು ಮಾಡ್ತೀವಿ, ಡಾಕ್ಯುಮೆಂಟೇಷನ್ ಮಾಡ್ತೀವಿ. ಸೊ ದಟ್ ಥಿಂಗ್ ವಿ ಕಾಲ್ ಇಟ್ ಆಸ್ ಪ್ರಾಜೆಕ್ಟ್ ಡೈರಿ. ಸೊ ನೋ ನೀಡ್ ಟು ಡ್ವೆಲ್ ಡೀಪ್ ಆನ್ ದಟ್. ಅದಕ್ಕೆ ಅದರಲ್ಲಿ ಏನೂ ಹಾಕಿಲ್ಲ, ನಿಮ್ಮ ಕೈಲಿ ಹೇಳಿಸ್ಬೇಕು. ನೆಕ್ಸ್ಟ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್. ಸೊ ಸಿಸ್ಟಮ್ ಅಂದರೆ ಒಂದು ವ್ಯವಸ್ಥಿತವಾಗಿ ನಡೆಯೋದು ಅಂತ. ವ್ಯವಸ್ಥಿತವಾಗಿ ಅಂದರೆ ಏನು? ಈಗ ನಿಮ್ಮ ಎಕ್ಸಾಮಲ್ಲಿ ನೀವು ಎಕ್ಸಾಮ್ಗೆ ಹೋದಾಗ ನೋಡಿದ್ರೆ ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ನಿಮ್ಮನ್ನ ಚೆಕ್ ಮಾಡ್ತಾರೆ, ಕಾಪಿ ಗೀಪಿ ಚೀಟಿ ತಂದಿದೆಯಾ, ಮೊಬೈಲ್ ತಂದಿದೆಯಾ ಏನು ಅಂತ. ಆಮೇಲೆ ಸೊ ನಿಮ್ಮ ಡೆಸ್ಕಲ್ಲಿ ಕೂರಿಸ್ತಾರೆ. ಅದಾದಮೇಲೆ ಡೈರೆಕ್ಟ್ OMR ಶೀಟ್ ಕೊಟ್ಬಿಟ್ಟು ಬರೆಯಪ್ಪ ಅಂತ ಕೊಟ್ಬಿಡ್ತಾರಾ? ಫಸ್ಟ್ ಏನು ಮಾಡ್ತಾರೆ, ನಿಮ್ಮ ಹೆಸರು, ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡ್ತಾರೆ. ಅದಾದಮೇಲೆ ಸೈನ್ ಹಾಕ್ಸ್ಕೊತಾರೆ, ಅವರೊಂದು ಸೈನ್ ಹಾಕ್ತಾರೆ. ಮತ್ತು ಇನ್ನೊಬ್ಬ ಯಾರು ಫ್ಲೈಯಿಂಗ್ ಸ್ಕ್ವಾಡ್ ಬಂದು ಚೆಕ್ ಮಾಡ್ತಾನೆ, ಇವನ್ಯಾರು ಕಣ್ಣು ಥರ ಕಾಣಿಸ್ತಾ ಇದ್ದಾನ, ಮೊಬೈಲ್ ಗಿಬಲ್ ಇನ್ನೆಲ್ಲರೂ ಇಟ್ಕೊಂಡ್ಬಿಟ್ಟಿದ್ದಾನ ಅಂತ ಎಲ್ಲ ಮಾಡಿ ಬಿಡ್ತಾರೆ. ಸೊ ಅಂದರೆ ಒಂದು ಸಿಸ್ಟಮ್ ಇದೆ. ಸುಮ್ಮನೆ ಏನೋ ದನದ ದೊಡ್ಡ ಥರ ಅಲ್ಲ, ಯಾರು ಬೇಕವ್ರನ್ನ ಒಳಗಡೆ ಬಿಡೋಲ್ಲ. ಓಕೆ, ಹಂಗಾಗಿ ಇಲ್ಲೂ ಅಷ್ಟೇ ನಮಗೆಲ್ಲ. ಸೊ ವಿ ಹ್ಯಾವ್ ಎ ಸಿಸ್ಟಮ್. ನಮ್ಮಲ್ಲಿ ಏನು ಅಟೆಂಡೆನ್ಸ್ ಒಂದು ಸಿಸ್ಟಮ್ ಇದೆ. ಏನು ಬಯೋಮೆಟ್ರಿಕ್ ಪಂಚ್ ಮಾಡಬೇಕು, ಬೆಳಿಗ್ಗೆ ಬರ್ಬೇಕಾದ್ರೆ ಒಂದು ಸಲ ಪಂಚ್ ಮಾಡಬೇಕು, ಹೋಗ್ಬೇಕು. ನಿಮ್ಗಿಲ್ವಾ ಪಂಚಿಂಗ್ ಕೊಟ್ಟಿಲ್ವಾ? ನೀವು ಒಂದು ಇಂಟರ್ನ್ಶಿಪ್ ಇದ್ದರೆ ಕೊಟ್ಟಿರು. ಓಕೆ, ಇದರಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ನಲ್ಲಿ ಒಂದು ಸಿಸ್ಟಮ್ನ ನಾವು ರೆಡಿ ಮಾಡಬೇಕು, ಏನೇನಿರಬೇಕು ಅಂತ. ಸೊ ಒಂದು ಏನಿದೆ, ಡೈರೆಕ್ಷನ್. ನೆಕ್ಸ್ಟ್ ಇದರಲ್ಲಿ ಹೇಳಿ, ಯಾವ್ದು ಹೇಳ್ಕೊಟ್ಟಿಲ್ಲ ಹೇಳಿ. ಈಗ ಒಂದು ಕಡೆಯಿಂದ ಬರ್ತೀನಿ, ಇನ್ನು 10 ಸೈಡ್ ಇದೆ. ಪ್ರಾಜೆಕ್ಟ್ ಡೈರೆಕ್ಷನ್, ಕಮ್ಯುನಿಕೇಷನ್, ಇನ್ನು ಪೂರ್ತಿ ಕತೆ ಕಂಡ್ರ ನೀವು ಇನ್ನೊಂದು 10 ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು ಇದನ್ನ. ಯಾಕಂದರೆ ಇದು 5 ಪಾಯಿಂಟ್ ಡಿಸ್ಕಸ್ ಮಾಡ್ತೀವಲ್ಲ, ಇದನ್ನೇ ಮತ್ತಿನ ಇದೆ. ನೆಕ್ಸ್ಟ್ ಡೈರೆಕ್ಷನ್ ಏನಿಲ್ಲ ಕರ್ಣ, ದಾರಿ ದಾರಿ ಕಾಣೋದಾಗಿದೆ ರಾಘವೇಂದ್ರನೇ ಅಂತ ಆಡ್ಬೇಕಾಯ್ತದೆ ನಮಗೆ. ಡೈರೆಕ್ಷನ್ ಏನ್ರೇನ್ರ? I must give the directions.
ಹಂಗೆ ಅಂತ ಹೇಳೋದ್ರಲ್ಲ, ಸಲಹೆಗಳು ಅಂತಾನೆ. ಸೂಚನೆ ಅಂತ ಕರಿಬೋದಾ? ಡೈರೆಕ್ಷನ್ಸ್ ಅಂದರೆ ಸೂಚನೆಗಳು. ಸಲಹೆ ಬೇರೆ, ಸಲಹೆ ಸಜೆಷನು, ನೀನು ತಗೋಬಿಡು ನಾನು ಕೊಡ್ತೀನಿ ಅಂತ ತಗೋಬೋದು ಬಿಡ್ಬೋದು. ಡೈರೆಕ್ಷನ್ಸ್ ಅಂದರೆ ಸೊ ದ ಡೈರೆಕ್ಷನ್ಸ್, ನಿಮ್ಗೆ ಎಕ್ಸಾಂಪಲ್ ಬರ್ತದೆ, ಡೈರೆಕ್ಷನ್ಸ್ ಕ್ಯಾಂಡಿಡೇಟ್ಸ್ ಮಸ್ಟ್ ಫಾಲೋ. ಸೂಚನೆಗಳು ನೀವು ಮಾಡಲೇಬೇಕು. ಓಕೆ, ಮಾಡಲಿಲ್ಲ ಅಂತಂದರೆ ಮಟಾಶ್. ಓಕೆ, ಆ ರೀತಿ. ನೆಕ್ಸ್ಟ್ ಆರ್ಗನೈಸೇಷನ್ ಅಂದರೆ ಏನು? ಸೆಟಪ್. ಸರಿ. ಸೊ ಸೆಟ್ಟಿಂಗ್ ಅಪ್ ದ ಥಿಂಗ್ಸ್ ಅಂತ, ಯಾವುದಾದ್ಮೇಲೆ ಯಾವ್ಯಾವುದು. ಓಕೆ, ನೆಕ್ಸ್ಟ್ ಇದನ್ನು ಒಂದು 10 ಸತಿ ಹೇಳ್ಕೊಟ್ಟಿವ್ನಿ. ನೋಡಿದ್ರ ಒಂದು ಯೂನಿಟ್ ಯಾಕೆ ನಾನು 3 ದಿನ ಹೇಳ್ಕೊಟ್ಟೆ ಅಂತ ಗೊತ್ತಾಯ್ತಾ? ಎಳ್ದು ರಬ್ಬರ್ ಥರ ಮಾಸ್ಟರ್ಸ್ ಏನು ಕತೆಗಳು ಹೇಳ್ತಾವ್ರೆ, ಏನು ಟೈಮ್ ಪಾಸ್ ಮಾಡ್ತಾವ್ರೆ ಅಂತ ಅನಿಸಿದ್ದು ನಿಮಗೆ. ಬಟ್ ಅಲ್ಲಿ ಏನಿದೆ ಮತ್ತು ಅದೇ ಬರುತ್ತೆ. ಒಂಥರ KGF 2 ಥರ. KGF 1 ಏನಾಗಿದೆ 2 ಪೂರ್ತಿ 4 ಚಾಪ್ಟರ್. ನೆಕ್ಸ್ಟ್ ಕೋಆರ್ಡಿನೇಷನ್ ಬಿಟ್ಬಿಟ್ರಲ್ಲ. ಎಲ್ಪನ್ ಕೋಆರ್ಡಿನೇಷನ್ ಅಂತ ಅನ್ನಲ್ಲ. ಹೇಳಿದ್ರು ನೋಡಿ ಬಾಸು, ಅದು ಅಷ್ಟೊಂದಿನ ಏನೋ ಮಾಡ್ತಿದ್ದೆ ನೀನು, ಇದೊಂದೇ ಪದಪ್ಪ ನೀವು ಬಾಯ್ಬಿಟ್ಟಿದ್ದು. ಸೊ ಕೋಆರ್ಡಿನೇಷನ್ ಮೀನ್ಸ್ ಹೊಂದಾಣಿಕೆ. ಹೊಂದಾಣಿಕೆ ಅಂದರೆ ಅವ್ರು ಗಂಡ ಹೆಂಡ್ತಿನ ಬೇರೆ ಟೀಮವರು ಹೊಂದಾಣಿಕೆ. ಕೋಆರ್ಡಿನೇಷನ್ ಹಂಗಲ್ಲ. ಸೊ ಆ ಪ್ರಾಜೆಕ್ಟಲ್ಲಿ ನಂದೇನು ರೋಲ್ ಅಸೈನ್ ಆಗಿದೆ, ಇನ್ನೊಂದು ಒಂದೊಂದು ಟೀಮು, ನಾನೊಂದು ಕಡೆ ಅವನೊಂದು ಕಡೆ ಕೆಲಸ ಮಾಡೋದಿಲ್ಲ. ಸೊ ನಾವಿಬ್ರು ನೋಡಪ್ಪ ನಾಳೆ ನಮ್ಮಿಬ್ರದ್ದು ಕೆಲಸ ಇದೆ. ಈಗ ಪ್ಲಂಬರು ಎಲೆಕ್ಟ್ರಿಷಿಯನ್ ಆಗ್ಬೋದು. ಸೊ ನೋಡಪ್ಪ ನಾನು ಇಲ್ಲಿ ಪೈಪ್ ಬಿಡ್ತೀನಿ ಸರ್, ಇಲ್ಲ ನಾನು ಅದರೊಳಗಡೆ ವೈರ್ ಬಿಟ್ಬಿಡ್ತೀನಿ ಅಂದ್ರೆ ಅವನು ನೀರು ಬರ್ತದೆ ಅದರೊಳಗೆ ನಾನು ಪೈಪು ವೈರ್ ಬಿಟ್ಬಿಡ್ತೀನಿ ತಿರ್ಗ, ಹಂಗಲ್ಲ. ಸೊ ನೀನು ಬೇರೆ ಕಡೆ ಮಾಡು, ಆ ಥರ. ಅದನ್ನು ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಮಾತಾಡಲ್ಲ. ಕಂಟ್ರೋಲ್. ಸೊ ದಟ್ ಮಾನಿಟ್ರಿಂಗ್ ಅಂತೀವಲ್ಲ, ದಟ್. ನೆಕ್ಸ್ಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸದ್ಯ ಯಾರು ನಿದ್ದೆ ಮಾಡ್ತಾ ಇಲ್ಲ, ಅದೇ ನಾನು ಎಲ್ಲ ಕಾಣಿಸ್ತಾ ಇಲ್ಲ ನೀವು ಸರಿಯಾಗಿ. ಮಧ್ಯಾಹ್ನ ನಾನು ತಗೊಳ್ಳಲ್ಲ, ಇದು ಮಧ್ಯಾಹ್ನ ತಗೊಂಡ್ರೆ ಮುಗೀತು ನಿಮ್ಮ ಕತೆ. ಲೈಟ್ ಹಾಕೋ, ಕಾಣಿಸುತ್ತಲ್ಲ, ತಲೆ ಕೆಡ್ಸ್ಕೊಬಿಡಿ. ಏನು ಇದು ಮುಂದಕ್ಕೆ ಗೊತ್ತಿಲ್ಲ. ನೆಕ್ಸ್ಟ್ ಸೊ ಪ್ರಾಜೆಕ್ಟ್ ಡೈರೆಕ್ಷನ್ ಅಂತಂದರೆ, ಸೊ ಈಗ ನಾವು ಅದಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾನೆ ನೋಡೋಣ. ನಾವು ಅಂದ್ಕೊಂಡಿರೋದು ಅದು 2 ಒಂದೇನಂತ. ಪ್ರಾಜೆಕ್ಟ್ ಡೈರೆಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ಇಂಪ್ಲಿಮೆಂಟಿಂಗ್. ಹೇಳಿ. ಹಂಗೆ ಏನು ಕೇಳಿಸಿಲ್ಲ. ಇಲ್ಲ ಆಯ್ತು, ನಾನು ಹೇಳ್ತೀನಿ ಗೈಸ್ ಲಿಸನ್. ಪ್ರಾಜೆಕ್ಟ್ ಡೈರೆಕ್ಷನ್ ಈಸ್ ದ ಪ್ರೋಸೆಸ್ ಆಫ್ ಇಂಪ್ಲಿಮೆಂಟಿಂಗ್ ಆ್ಯಂಡ್ ಟು ಅಚೀವ್ ಆಬ್ಜೆಕ್ಟಿವ್ಸ್. ಸೊ ಸೂಚನೆಗಳು ಅಂತಂದಲ್ವಾ. ಡೈರೆಕ್ಷನ್ ಅಂತಂದರೆ ಯಾವ ದಿಕ್ಕಿನಲ್ಲಿ ನಾವು ಹೋಗೋದು ಅಂತಲ್ಲ. ಸೊ ಪ್ರಾಜೆಕ್ಟ್ ಯಾವ ರೀತಿ ಕ್ಯಾರಿ ಆಗಬೇಕು ಅದನ್ನೇ ನಾವು ಸೂಚನೆ ಅಂತ ಕರೆದಿದ್ದು. ಸೊ ಈಗ 1 ವಾರದಲ್ಲಿ ಇಷ್ಟು ಕೆಲಸ, ಸೊ ಅದು ಡೈರೆಕ್ಷನ್. ಸೊ ನನಗೆ ಏನೋ ಈ ಥರ ಪ್ರಾಜೆಕ್ಟ್ ಮ್ಯಾನೇಜರ್ ಈ ರೀತಿ ಹೇಳ್ತಾರೆ, ಅದನ್ನು ನಾವು ಫಾಲೋ ಮಾಡಿ ಅದನ್ನು ಆ ಔಟ್ಪುಟ್ನ ತೆಗಿಬೇಕು. ಸೊ ಪ್ರಾಜೆಕ್ಟ್ ಡೈರೆಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ಇಂಪ್ಲಿಮೆಂಟಿಂಗ್ ಆ್ಯಂಡ್ ಟು ಅಚೀವ್ ಆಬ್ಜೆಕ್ಟಿವ್ಸ್. ಇಂಪ್ಲಿಮೆಂಟೇಷನ್ ಅಂದ್ರೇನು? ಇಂಪ್ಲಿಮೆಂಟೇಷನ್ ಅಂದರೆ ಹೇಳಪ್ಪ, ಬೈಯಲ್ಲ. ಯಾರಿಗಾರು ಬೈದಿದ್ದೀನಿ ನಾನು ತಪ್ಪು ಹೇಳಿದವ್ರಿಗೆ? ಸುಮ್ಮನೆ ಕಾಲು ಹೇಳಿದ್ದೀನಿ ಅವಾಗ ಬೇಜಾರಾಗ್ತದೆ, ಯಾಕಂದ್ರೆ ತೀರಿ ಅಲ್ವಾ, ಬೇಜಾರು ಮಾಡ್ಕೊಡ್ತಾರೆ, ಬೋರ್ ಹೊಡಿತೀನಿ. ನಮ್ಮ ಸಬ್ಜೆಕ್ಟ್ ಬರುತ್ತಲ್ಲ ಕ್ಲೌಡು ಅವೆಲ್ಲ, ಅದರಲ್ಲಿ ಅಷ್ಟೇ ಏನಿರುತ್ತೆ ಅಷ್ಟೇ ಹೇಳೋದು. ಇವೆಲ್ಲ ಕಥೆಯಲ್ಲೆಲ್ಲ ಹೇಳ್ರ. ಇಂಪ್ಲಿಮೆಂಟೇಷನ್ ಅಂದರೆ ಇಂಪ್ರೂವ್ ಅಂತ. ಎಕ್ಸಿಕ್ಯೂಷನ್ನೇ ಅಲ್ವೇನೋ ಇಂಪ್ಲಿಮೆಂಟೇಷನ್. ಅದು ಪ್ಲಾನ್ ಇರುತ್ತೆ, ಅದು ಇಂಪ್ಲಿಮೆಂಟ್ ಮಾಡೋದು ಎಕ್ಸಿಕ್ಯೂಷನ್ ತಾನೆ. ಅದನ್ನೇ ಹೇಳಿರೋದು ಅವನು. ಸೊ ಪ್ರಾಜೆಕ್ಟ್ ಡೈರೆಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ಇಂಪ್ಲಿಮೆಂಟಿಂಗ್ ಏನು ಪ್ಲಾನ್ ಇದೆಯಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಓಕೆ, ಆ್ಯಂಡ್ ಟು ಅಚೀವ್ ಆಬ್ಜೆಕ್ಟಿವ್ಸ್ ಅಂದರೆ, ಸೊ ಪ್ರಾಜೆಕ್ಟ್ ರೆಡಿ ಆಗಬೇಕಾದ್ರೆ ಆಬ್ಜೆಕ್ಟಿವ್ ಏನನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ, ಎಷ್ಟು ಮತ್ತು ಕ್ವಾಲಿಟಿ ಏನು, ಅದನ್ನು ಮಾಡುವಂಥದ್ದು. ನೆಕ್ಸ್ಟ್ ಕ್ಯಾರಿಂಗ್ ಔಟ್ ದ ಅಪ್ರೂವ್ಡ್ ಪ್ಲಾನ್ಸ್ ಆ್ಯಂಡ್ ದಟ್ ಆರ್ ನೆಸೆಸರಿ ಟು ಅಚೀವ್ ಆಬ್ಜೆಕ್ಟಿವ್ಸ್. ಓಕೆ, ಸೊ ಅದೇ ಅಲ್ಲಿ 2ನೇ ಪಾಯಿಂಟ್ ಬೇಕಾಗಿರಲಿಲ್ಲ, ಬಟ್ ಅದನ್ನು ಸಬ್ಸ್ಟ್ಯಾನ್ಶಿಯೇಟ್ ಮಾಡೋಕ್ಕೆ ಕೊಟ್ಟಿರೋದು. ಓಕೆ, ಪ್ರಾಜೆಕ್ಟ್ ಡೈರೆಕ್ಷನ್ ಅಂದ್ರೇನು? ಸೊ ಇಟ್ ಇಸ್ ಅ ನೆಸೆಸರಿ ಥಿಂಗ್. ಓಕೆ, in order to implement the project, implementation of the plan and then
ಟು ಅಚೀವ್ ದ ಆಬ್ಜೆಕ್ಟಿವ್. ನೆಕ್ಸ್ಟ್, ಸೊ ಇದರಲ್ಲಿ ಪ್ರಾಜೆಕ್ಟ್ ಡೈರೆಕ್ಷನಲ್ಲಿ ಇಷ್ಟೆಲ್ಲ ಇದೆ. ಒಂದು ಸ್ಟಾಫಿಂಗು, ಟ್ರೈನಿಂಗು, ಸೂಪರ್ವೈಸಿಂಗು, ಡೆಲಿಗೇಷನ್ನು, ಮೋಟಿವೇಟಿಂಗು, ಮೋಟಿವೇಟಿಂಗ್ ಬೇರೆ, ಕೌನ್ಸಿಲಿಂಗು, ಕೋಆರ್ಡಿನೇಟಿಂಗ್. ಹೇಳಿ ಇದರಲ್ಲಿ ಯಾವುದಾಗಿಲ್ಲ ಹೇಳಿ, ಅದನ್ನು ಮಾಡೋಣ. ಇಲ್ಲ ಒಂದು ಕಡೆಯಿಂದ ಕೇಳ್ಕೊಬಿಡ್ತೀನಿ. ಸ್ಟಾಫಿಂಗ್ ಅಂದರೆ ಏನ್ರ ಡೈರೆಕ್ಷನ್, ಪ್ರಾಜೆಕ್ಟ್ ಡೈರೆಕ್ಷನ್ ಅಂದಲ್ಲಿ ಸ್ಟಾಫಿಂಗ್ ಅಂತಂದರೆ ಸೊ ಒಂದು ವರ್ಕ್ಗೆ ಎಷ್ಟು ಜನ ಸ್ಟಾಫ್ ಬೇಕು ಅದನ್ನು ಅಲಾಟ್ ಮಾಡೋಂಥದ್ದು. ನೆಕ್ಸ್ಟ್, ಟ್ರೈನಿಂಗ್ ಅಂದರೆ ಈಗ ಒಂದು ಕೆಲಸ ಮಾಡಿ. ಸೊ ಒಂದು ನಿಮಿಷ ಆಯಿತು, ಟ್ರೈನಿಂಗ್ ಗೊತ್ತು. ಯಾಕೆ ಟ್ರೈನಿಂಗ್ ಅಂತ ಹೇಳ್ತೀನಿ ನೋಡಿ. ಯಾವುದೇ ಒಬ್ಬ ವ್ಯಕ್ತಿಗೆ ಚಪ್ಪಲಿಲಿ ಮಾತ್ರ ಓಕೆ ಕರೆಕ್ಟ್ ಸೈಜು ಕರೆಕ್ಟ್ ಡೈಮೆನ್ಷನ್ ಸಿಗೋದು. ಒಬ್ಬ ವ್ಯಕ್ತಿ ಅಂತಂದಮೇಲೆ ನನಗೇನೋ ಸ್ಕಿಲ್ ಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲರ ಹತ್ರನೂ ಎಲ್ಲ ಸ್ಕಿಲ್ಲೂ ಇರಲ್ಲ. ಬಟ್ ನಮಗೆ ಕೆಲಸ ಬೇಕಾಗಿತ್ತು. ಇವನು ಯಾವುದೋ ಜಾವ ಕಲ್ತಿದ್ದಾನೆ, ನನಗೆ ಪೈಥಾನ್ ಡೆವಲಪರ್ ಬೇಕು, ಇವ್ನು ಪೈಥಾನ್ ಏನೂ ಗೊತ್ತಿಲ್ಲ, ಬಟ್ ಇವ್ನು ಜಾವದಲ್ಲಿ ಪರ್ಫೆಕ್ಟು. ನಾನೇನು ಮಾಡ್ತೀನಿ, ಹೈರ್ ಮಾಡ್ತೀನೋ ಬಿಡ್ತೀನೋ, ತೊಗೊಂಡು ಏನು ಮಾಡ್ಬೇಕು ನೆಕ್ಸ್ಟ್ ಅವನಿಗೆ ಪೈಥಾನ್ ಒಂದು 15 ದಿನ ಟ್ರೈನಿಂಗ್ ಕೊಡೋದು, ಕಲ್ತ್ಕೊರೋ ಟನ್ ಮಾಡಿಕೊಡೋದು. ಹಂಗೆ ಟ್ರೈನಿಂಗ್ ಅಂತಂದರೆ ಯಾವ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಅವ್ರಿಗೆ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಸ್ಕಿಲ್ಸ್ ಇಲ್ಲ ಅಂತಂದರೆ ಸೊ ವಿ ಹ್ಯಾವ್ ಟು ಇಂಪಾರ್ಟ್ ದ ಸ್ಕಿಲ್ಸ್ ಥ್ರೂ. ನೆಕ್ಸ್ಟ್, ಸೂಪರ್ವೈಸಿಂಗ್ ಅಂದರೆ ಹಾಕೋಣಪ್ಪ, ಸ್ವೆಟ್ರ್ ಹಾಕಿ ಬಂದಿದ್ದೀರಲ್ಲ, ಪ್ರಿಕಾಷನ್. ಹಾಂ, ನೀವು ಯಾಕೆ ಕೂತಿದ್ರಿ, ನಿಮ್ಮದೇ ತಪ್ಪು. ಇಲ್ಲಿ ಜಾಗ ಇಲ್ವಾ, ಕಾಲೇ ಶೆಟ್. ಹಾಂ ಆಯ್ತು. ನೆಕ್ಸ್ಟ್, ಸೂಪರ್ವೈಸಿಂಗ್ ಅಂದರೆ ಹಾಂ ಕರೆಕ್ಟ್. ಸೊ ಸೂಪರ್ವೈಸಿಂಗ್ ಇಸ್ ನಥಿಂಗ್ ಬಟ್ ಡಿಫ್ರೆಂಟ್ ವರ್ಡ್ ಯೂಸ್ ಮಾಡಿದ್ದಾನೆ. ಡೋಂಟ್ ವರಿ, ನಿಮ್ಗೆ ಇಂಗ್ಲೀಷ್ ಗೊತ್ತಿದ್ರೆ ಇದು ಓದೋ ಅವಶ್ಯಕತೆ ಇಲ್ಲ, ಇನ್ನೊಂದ್ಸಲ ಕೇಳೋದು, ಬಟ್ ಇನ್ನೊಂದು ಸ್ವಲ್ಪ ಅರ್ಥ ಮಾಡಿ. ನೆಕ್ಸ್ಟ್, ಡೆಲಿಗೇಟಿಂಗ್ ಅಂದರೆ ಇದನ್ನ ಹೇಳ್ಬಿಟ್ರೆ ₹100 ವಾಕ್ಸಿಂಗ್ ಮಷೀನು, ವಾಕಿಂಗು ಏನು ಸೆನ್ಸಿಟಿವಾ, ಡೆಲಿಗೇಟ್ ಮ್ಯಾಟರ್ ಅದಲ್ಲ, ಡೆಲಿಕೇಟ್. ಅದು ಡೆಲಿಕೇಟ್ ಬೇರೆ, ಡೆಲಿಗೇಟ್ ಬೇರೆ. ಇದು ಆಲೇ ಬಂದಿತ್ತು ಕಂಡ್ರು, ಅವ್ನು ಬೇರೆ ವರ್ಡ್ ಕೊಟ್ಟಿದ್ದಾನೆ. ಏನಪ್ಪ, ಕಾಂಟ್ರಾಕ್ಟಿಂಗ್ ಬಂದಿತ್ತಲ್ವೇನ್ರ. ಕಾಂಟ್ರಾಕ್ಟಿಂಗ್ ಅಂದ್ರೆ ಏನು ಹೇಳಿ, ನಮ್ಮ ಹತ್ರ ಏನು ಪ್ರಾಡಕ್ಟ್ ಇಲ್ಲ ಅಥವಾ ಏನು ಲ್ಯಾಕಿಂಗ್ ಇದೆ ಅದನ್ನು ಬೇರೆಯವ್ರ ಹತ್ರ ಮಾಡಿಸಿ. ಡೆಲಿಗೇಷನ್ ಅಂದರೂ ಅದೇ. ಡೆಲಿಗೇಟಿಂಗ್ ದ ವರ್ಕ್ ಅಂದರೆ ಬೇರೆಯವ್ರಿಗೆ ಅದನ್ನು ಅಸೈನ್ ಮಾಡೋದು. ನೋಡಿ ಹೆಂಗೆ ಇದು ಮಾಡಿದ್ದಾನೆ, ಟ್ವಿಸ್ಟ್ ಮಾಡಿದ್ದಾನೆ. ಡೆಲಿಗೇಟಿಂಗ್ ಅಂದರೂ ಅಷ್ಟೇ. ಸೊ ಕಾಂಟ್ರಾಕ್ಟಿಂಗ್ ಅಂತಲೇ ಬೇಕಾದ್ರೆ ಬರೀರಿ. ಹಾಗಾದ್ರೆ ಡೆಲಿಗೇಟಿಂಗ್ ಅನ್ನೋ ಪದನೂ ನಿಮ್ಮ ತಲೆಯಲ್ಲಿ ಇರಬೇಕು, ಅರ್ಥ ಅದೇ. ನೆಕ್ಸ್ಟ್, ಮೋಟಿವೇಟಿಂಗ್. ಪ್ರದೀಪ್ ಈಶ್ವರ್ ನೋಡಿದ್ರಲ್ವಾ ಮಗ, ಇಷ್ಟೇ ಮಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ. ಡೆಲಿಗೇಟಿಂಗ್ ಮಾಡೋ ಮಗ, ಇದು ಮಾಡೋ ಮಗ ಅಷ್ಟೇ. ನೆಕ್ಸ್ಟ್, ಕೌನ್ಸಿಲಿಂಗ್. ಸೊ ಕೌನ್ಸಿಲಿಂಗ್ ಅಂದರೆ ಈಗ ಕ್ಲೈಂಟ್ ಬರ್ತಾರೆ, ಕ್ಲೈಂಟ್ ಬಂದ್ಬಿಟ್ಟು ಅವನೆಲ್ಲ ಅರ್ಥ ಮಾಡ್ಕೊಳ್ಳಿ ಸುಮ್ಮ ಕೂರಿಸಲ್ಲ, ಕರೆದು ಜ್ಯೂಸ್ ಗೀಸು ಅಥವಾ ಕಾಫಿ ಟೀ ತಂದುಕೊಟ್ಟು, ಸರ್ ನೋಡಿ ಸರ್ ಈ ರೀತಿ ಇದೆ ಪ್ರಾಜೆಕ್ಟ್, ಈ ರೀತಿ ನಡೀತಾ ಇದೆ, ನಿಮ್ಗೆ ಏನು ಔಟ್ಪುಟ್ ಕೇಳಿದರೆ ಸೊ ವಿ ಆರ್ ಅಬೌಟ್ ಟು ಡೆಲಿವರ್, ಆ ರೀತಿ ಕೌನ್ಸಿಲಿಂಗ್. ಇನ್ನೊಂದು ಕೌನ್ಸಿಲಿಂಗ್ ಅಂದರೆ ಅದೊಂದೇ ಅಂತಲ್ಲ. ನೆಕ್ಸ್ಟ್ ನೀವು ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ಹೋಗ್ತೀರಾ. ಸೊ ಆವಾಗ ಕಸ್ಟಮರ್ಸು ಕೂಡ ನೀವು ಅದನ್ನು ಹೇಳ್ಬೇಕು. ಮಾರ್ಕೆಟಿಂಗ್ ಅಲ್ಲ, ಕೌನ್ಸಿಲಿಂಗ್ ಬೇರೆ. ಈಗ ನಾವು ನಿಮಗೆಲ್ಲ ಮಾಡ್ತೀವಲ್ಲ, ನಿಮ್ಮದು CT ಕೌನ್ಸಿಲಿಂಗ್ ಅಂತ ನಡೀತಾ ಗೊತ್ತಾ, ನಿಮ್ಗೆ ಯಾವ ಸೀಟ್ ಬೇಕಪ್ಪ, ಏನು ರ್ಯಾಂಕಿಂಗ್ ಇದೆ, ಯಾವುದು ತೊಗೋತೀರಾ, ಲೈಕ್ ವೈಸ್. ನೀವು ಫಸ್ಟ್ SLC ಆದಮೇಲೆ ಹೋಗಿದ್ರು ಅನ್ಸುತ್ತಲ್ವಾ. ಹಾಂ, ದೋಸ್ ಥಿಂಗ್ಸ್. ನೆಕ್ಸ್ಟ್, ಇದನ್ನು ಮತ್ತೆ ನಾನು ಓದೋದೇ ಇಲ್ಲ ಅದನ್ನ. ನೆಕ್ಸ್ಟ್, ಕಮ್ಯುನಿಕೇಷನ್. ಇದು ಓದಬೇಕಾ? ಫಾರ್ ಅ ಸಕ್ಸಸ್ಫುಲ್ ಡೈರೆಕ್ಷನ್ a two-way communication system is two-way communication ಅಂದರೆ ಒಂದು ಸೈಡ್ ಲವ್, ಟೂ ಸೈಡ್ ಲವ್, ಆ ಥರ ಸರ್ ಅಂತ ಅಂತೀರಾ? ಎರಡು ಥರನ, ಎರಡು ಥರ ಮಾತಾಡೋದ. ಒಂದು ಹಿಂಗೆ ಗಂಟಕ್ಕೆ ಹಿಡ್ಕೊಂಡು ಆಮೇಲೆ ಹಂಗೆ ಫ್ರೀಯಾಗಿ ಮಾತಾಡೋದು. ಅಂದರೆ ಈಗ ಮ್ಯಾನೇಜ್ಮೆಂಟಿಂದ ವರ್ಕರ್ಸ್ ಆಗ್ಬೋದು, ವರ್ಕರಿಂದ ಮ್ಯಾನೇಜ್ಮೆಂಟ್ ಆಗ್ಬೋದು. ಸುಮ್ಮನೆ ಮ್ಯಾನೇಜ್ಮೆಂಟ್ ಅವ್ರು ಏನೋ ಬಳ್ಕೊಂಡು ಹೋಗ್ತಾ ಇರ್ತಾರೆ, ಅದು ಮಾಡಿ ಇದು ಮಾಡಿ ಇದು ಮಾಡಿ ಅಂತ. ವರ್ಕರ್ಗೆ ಗೊತ್ತಿರೋದು ಕಷ್ಟ, ಗ್ರೌಂಡಲ್ಲಿರೋನ್ಗೆ. ಅದೇ ರೀತಿ ಟೂ-ವೇ ಕಮ್ಯುನಿಕೇಷನ್ ಅಂದರೆ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ವರ್ಕರ್, ಅಥವಾ ಕ್ಲೈಂಟ್ ಮತ್ತು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್. ಏನು ಅದನ್ನೇ ನೀನು ಹೇಳಿದ್ದು. ಆರು ಬಾಸು ಸಿಗ್ಮಾ. ಯಾಕೆ ನಿಮ್ಮ ಬ್ಯಾಚಲಾಗಿದ್ದೀರಿ ನೀವು? ಅದನ್ನೇ ಹೇಳಿದ್ದೀನೋ, ಇನ್ನೊಂದ್ಸತಿ ಹೇಳು.
ಹಂಗೆ ಹೇಳಕ್ ಬಂದ. ಅದು ಯಾರು ಹೇಳ್ತಾರಲ್ಲ 3 ಗಂಟು 3 ಹೆಣ್ಣು ಅನ್ನೋಕ್ಕೆ. ಯಾ ಯು ಕ್ಯಾನ್, ಬಟ್ the server should be ready at the end of the day. We need that very badly. ನಾನು ಬರೋದು ಬೇಡಪ್ಪ. ನಾನು ನಿಲ್ತೀನಿ ಹಂಗಾರೆ. ತಡಿ ಮೈ ಕಾಣಲ್ಲ ಅಂತನಲ್ಲಿ ಇದೇ ಮಾಡ್ತಾ ಇದ್ದೀನಿ. ಯಾಕೆ ತುಂಬ ಆಕ್ಟಿವ್ ಆಗಿದೆಯಾ ಇವತ್ತು? ಸರ್ವರ್ ಓಕೆ. ಸೊ 2-way ಕಮ್ಯುನಿಕೇಷನ್ ಕರೆಕ್ಟ್, ಹೇಳಿದ್ದು ಕರೆಕ್ಟು. ಅವ್ರು ಹೇಳಿದ್ದು ನಿಮ್ಗೆ ಅರ್ಥ ಆಗಬೇಕು, ನೀನು ಹೇಳೋದು ಅವ್ನಿಗೆ ಅರ್ಥ ಆಗಬೇಕು. ಆಮೇಲೆ ಅರ್ಥ ಆಗಿದ್ದ ಕರೆದು ಮಾತಾಡ್ತಾ ಇರ್ಬೇಕು. ಈಗ 1-way ಕಮ್ಯುನಿಕೇಷನ್ ಅಂದ್ರೆ ಏನಾಗುತ್ತೆ ಗೊತ್ತಾ? ನೋಡಿ, ಇದು 1-way ಕಮ್ಯುನಿಕೇಷನ್. ನೋಡು, ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ಆಮೇಲೆ ನೀವು ಹೇಳಿದಾಗ ನಾನು ಕೇಳ್ತೀನಿ. ಈಗ ನೀವು ಮಧ್ಯ ಮಾತಾಡ್ಬಿಡೋದು, ಆಮೇಲೆ ಸುಮ್ಮನೆ ನಗಾಡ್ಬಿಡೋದು, ಏನೋ ಬೇರೆ ಹೋಗ್ತಾರೆ ಅಲ್ಲಿ ನೋಡಿ ತಿರ್ಗಾ ಮಾಡ್ತೀನಿ. ಈಗ ನೀನು ಅದನ್ನೇ ಮಾಡ್ತೀನಿ. ಓಕೆ, ಇಲ್ಲಿ ಫಿಸಿಕಲ್ ಕಮ್ಯುನಿಕೇಷನ್, ಮೆಂಟಲ್ ಕಮ್ಯುನಿಕೇಷನ್ ಅಂತ ಕೊಟ್ಟವ್ರೆ. ನೀವು ಮೆಂಟಲ್ ಅಂತಾನೆ ಓದ್ಕೊಳ್ಳೋದು ನಂಗೆ ಗೊತ್ತು. ಏನಂಗಂದ್ರೆ ಫೋನ್ ಮಾಡೋದಾ? ಫಿಸಿಕಲ್ ಅಂದ್ರೆ. ಮೆಂಟಲ್ ಅಂದರೆ ನಾನು ಹಿಂಗೆ ಏನೋ ಯೋಚನೆ ಮಾಡೋದು ಕೂತಿರ್ತೀನಿ ಸರ್, ಹಂಗೆ ನೀವು ತಲೆ ಒಳಿಕೆ ಹಿಂಗೆ ತಲೆ ಹಿಂಗೆ ಅಲ್ಲಾಡ್ಸ್ತೀನಿ, ಅದು ನಿಮ್ಮ ತಲೆ ಒಳಗೆ ಹೋಗ್ಬೇಕು ಅಂತ ಅಲ್ಲ. ಸೊ ಫಿಸಿಕಲ್ ಕಮ್ಯುನಿಕೇಷನ್ ಮೀನ್ಸ್, ಒಂದು ನಿಮಿಷ, ವರ್ಬಲ್ ಕಮ್ಯುನಿಕೇಷನ್ ಇರುತ್ತಲ್ಲ, ದಟ್ ಥಿಂಗ್. ಸೊ ಮೆಂಟಲ್ ಕಮ್ಯುನಿಕೇಷನ್ ಅಂತಂದರೆ ನಿಮ್ಮನ್ನು ನೋಡಿ ನಾನು ಅರ್ಥ ಮಾಡ್ಕೊಳ್ಳೋದು. ಈಗ ನನ್ನ ಕೋಪ ಬಂದಿದೆ ಅಂತ ಲವ್ ಇಲ್ಲಿ ಕೇಳ. ಸೊ ಈಗ ನೋಡಿ, ಇದು ಸೈಕಾಲಜಿಕಲ್ ಥಿಂಗ್. ನಾನು ಹೇಳಿ ನಿಮ್ಗೆ ಅರ್ಥ ಮಾಡೋದು ಬೇರೆ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಂತ ನೀವು ನನ್ನ ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ನಾನು ಯಾವ ಮಾಡಲಿದ್ದೀನಿ ಅಂತ. ಈಗ ನಾನು ಕನ್ನಡ ನೋಡ್ರೆ ಹಂಗೆ ನಡೆಯಲಿ, ಅವ್ನು ಆಲ್ರೆಡಿ ಫುಲ್ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡೋ ಮಾಡಲಿದೆ, ಅವ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ ನನ್ನ ಜೊತೆ. ಇಲ್ಲಿ 2-way ಕಮ್ಯುನಿಕೇಷನ್ ಅಂತ ಹೇಳ್ಬಿಟ್ಟು 1-way ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ. ಆಯಿತಾ? ಎಮೋಷ್ನಲ್ ನೋಡಿ ಇದೆ, ಇದು ಮಿಸ್ಕಮ್ಯುನಿಕೇಷನ್ ಆಗ್ತಾ ಇದೆ. ಸೊ ಮೆಂಟಲ್ ಕಮ್ಯುನಿಕೇಷನ್ ಅಂತಂದರೆ ಏನು ಮೆಂಟ್ಲಾಗಿ ಆಡೋದಿಲ್ಲ, ಅದಕ್ಕೆ ಅನ್ಕೊಂಡಿರ ಇಲ್ಲಿ ಕಡೆ. ಸೊ ಒಬ್ಬ ವ್ಯಕ್ತಿನ ನೀವು ಅಬ್ಸರ್ವ್ ಮಾಡಿದಾಗ ಅವನಿಂದ ನಿಮ್ಗೆ ಏನು ಇನ್ಪುಟ್ ಪಾಸ್ ಆಗುತ್ತೆ. ಸೊ ಈಗ ನಾನು ಇಲ್ಲಿ ಆಡೋ ಒಬ್ಬರು ನೀವು ಎಲ್ಲರಿಗೂ ಇದ್ದಿದೆ ರೈಟು, ನಾವು ಸೈಕಾಲಜಿ ಓದಿರಬೇಕು ಅಂತಲ್ಲ. ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ನೀವು ಯಾವ ಮೂಡಲ್ಲಿದ್ದಾನೆ ಅಂತ ನೀವು ಕಂಡುಹಿಡ್ಬೋದು. ಕೆಲವೊಬ್ರು ವಿಚಿತ್ರವಾಗಿರ್ತಾರೆ, ಅವ್ರು ನಾವು ಎಲ್ಲ ಕೇಳೋಕ್ಕಾಗಲ್ಲ. ಒಬ್ಬ ನೋಡಿದ್ರೆ ನಾನು ಅವ್ನು ನಿದ್ದೆ ಬರ್ತಾ ಇದೆಯಾ, ಅವ್ನು ಆ್ಯಕ್ಟಿವ್ ಆಗಿ ಕೇಳ್ತಾ ಇದ್ದಾನೆ, ತಲೆ ಆಡಿಸ್ತಾ ಇರ್ತಾರೆ, ಆದರೆ ಅವ್ನು ಏನು ಅರ್ಥ ಆಯ್ತಿರಲ್ಲ. ಈಗ ಒಂದು ಕ್ವಶನ್ ಕೇಳ್ತೀನಿ 5 ನಿಮಿಷದ ಹಿಂದೆದು. ಹಾಂ, ಸೊ ಆ ರೀತಿ ಕಮ್ಯುನಿಕೇಷನ್ ಅಂದರೆ ಮಾತಾಡಿ ಹೇಳಬೇಕು ಅಂತಿಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಅರ್ಥ ಇದೆ ಇದು ಕಮ್ಯುನಿಕೇಟ್ ಆಗಿಲ್ಲ ಅಂದರೆ ನಿಮ್ಮ ಮನೆ ಬರ, ನಾನೇನೋ ಮಾಡ್ತೀನಿ. ನೆಕ್ಸ್ಟ್ ಹೇಳಿ, ಈಗ ಇಲ್ಲಿ ಕೊಟ್ಟವರಲ್ಲ ಓದ್ಕೊಳ್ಳಿ ನೀವೇ, ಅದರಲ್ಲಿ ನನಗೆ ಹೇಳಿ, ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕು. ಇವೆಲ್ಲ ಏನು ತಲೆ ಕೆರ್ಕೊಳ್ಳೋದು, ಗದ್ದು ಕೈ ಕೊಡೋದು ಇದೆ. ಆಯ್ತೇನಪ್ಪ? ಸೊ ಮೇಕ್ ಏನೋ ಮೊದಲು ಏನೋ ನಿಮ್ಮಿಬ್ರದ್ದು ಯಾಕೋ ಪರೀಕ್ಷೆ ಏನು ಅದಾಗ್ತಾ ಇದೆ. ನೀವು ಹಿಂದೆ ತಿರುಗುತ್ತಾನಂತೆ, ಮತ್ತೆ ಮುಂದೆ ತಿರುಗೊಂತ ನೀನು ಯಾಕೆ ತಿರುಗ್ತೀಯ ಅಂತ ಹೇಳ್ದೆ. ಅವನಿಂದ ಏನಪ್ಪ ಆಯ್ತು. ಸೊ ಕಮ್ಯುನಿಕೇಷನ್ ಮಸ್ಟ್ ಬಿ ಎ ಪ್ರಯಾರಿಟಿ. ಅಂದರೆ ಅದು ಫಸ್ಟ್ ಥಿಂಗ್ ಇರಬೇಕು. ಕಮ್ಯುನಿಕೇಟ್ ಮಾಡ್ದೇ ನೀವು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಯಾರೊಬ್ಬ ಏನೋ ತಪ್ಪು ಮಾಡಿದಾರೆ ಅಂದರೆ ಅವ್ನು ಕರೆದು ಮಾತಾಡಬೇಕು, ಏನಪ್ಪ ಇದೆ ನಿನ್ನ ಸಮಸ್ಯೆ, ಯಾಕೆ ಹಿಂಗೆ ಔಟ್ಪುಟ್ ಬರ್ತಾ ಇಲ್ಲ ಅಂತ. ಅದು ಬಿಟ್ಬಿಟ್ಟು ಏನು ಔಟ್ಪುಟ್ ತೋರಿಸಿಲ್ಲ ಕಿತ್ತಾಕಿ ಒದರಿ ಅಂತ ಅನ್ನೋಕ್ಕಾಗಲ್ಲ. ನೆಕ್ಸ್ಟ್, ಇದು ತುಂಬ ಇಂಪಾರ್ಟೆಂಟ್.
ಡೋಂಟ್ ಅಸ್ಯೂಮ್ ಯು ನೋ ಎವ್ರಿಥಿಂಗ್. ಎಲ್ಲ ಗೊತ್ತಿದೆ, ನಾಗವಲ್ಲಿ ಥರ ಎಲ್ಲ ನನಗೆ ಗೊತ್ತಿದೆ ಅನ್ನೋ ಥರ ಆಡ್ಬಾರ್ದು. ನೆಕ್ಸ್ಟ್, ಕೀಪ್ ಥಿಂಗ್ಸ್ ಪಾಸಿಟಿವ್. ಈಗ ನೋಡಿ, ಈಗ ಎಷ್ಟನೇ ತಾರೀಕು ನಿಮ್ಗೆ ಎಕ್ಸಾಮು? ಅಯ್ಯೋ 22ಕ್ಕೆ ಎಕ್ಸಾಮ್ ಹಾಕೊಂಡ್ರಲ್ಲ, ಅಲ್ಲಿ ಆಲ್ ಟಿಕೆಟ್ ಬೇರೆ ಬಿಟ್ಬಿಟ್ಟವ್ರೆ, ಏನಾರ ಓದ್ತೀರಾ ಇನ್ನು ವಾರದಲ್ಲಿ ಅಂತ ಹೇಳಿದ್ರೆ ಮುಗಿತು ನಿಮ್ಮ ಕತೆ. ಸೊ ಯು ಹ್ಯಾವ್ ಸ್ಟಿಲ್ ಟೈಮ್, ಕಲೀರಿ, ಓದಿ, ಎಫರ್ಟ್ ಹಾಕಿ, ಬರುತ್ತೆ. ಆ ರೀತಿ ಇರಬೇಕು. ಮೊದಲು ಹೇಳಿದ್ಕೆ ಇವಾಗ ಹೇಳಿದ್ಕೆ ಎಷ್ಟು ಡಿಫ್ರೆನ್ಸ್ ಐತೆ. ನೆಕ್ಸ್ಟ್, ಸ್ವಿಚ್ ಆಫ್ ಅಂದರೆ ಸ್ವಿಚ್ ಆನ್ ಮಾಡೋದ. ಕಮ್ಯುನಿಕೇಷನ್ ಚಾನಲ್ಸ್ ಅಂತಂದರೆ ಏನು? ನಾವಿಲ್ಲಿ ಯಾವುದ್ರಲ್ಲಿ ಕಮ್ಯುನಿಕೇಷನ್ ಮಾಡ್ತೀವಿ ಅಂತ ಮಾತಾಡ್ತಾ ಇಲ್ಲ. ಕಮ್ಯುನಿಕೇಷನ್ ಯಾವ ರೀತಿ ಇರಬೇಕು ಅಂತ. ಇನ್ನು ವಾಕಿ ಟಾಕಿಲಾರು ಮಾತಾಡೋ, ಲ್ಯಾಂಡ್ಲೈನ್ ಎಲ್ಲಾರು ಮಾತಾಡೋ, ಫೋನಲ್ಲಾರು ಮಾತಾಡೋ. ಚಾನಲ್ಸ್ ಅಂತಂದರೆ ಪ್ರಾಪರಾಗಿ ಫಸ್ಟು ಒಂದು ವೀಕ್ಲಿ ಮೀಟಿಂಗಾ, ಡೈಲಿ ಸ್ಟ್ಯಾಂಡಪ್ ಕಾಲಾ, ಅಥವಾ ಮಂತ್ಲಿ ಪ್ಲ್ಯಾನಿಂಗ್ ಮೀಟಿಂಗ್, BRE ಮೀಟಿಂಗ್, ಬಿಸ್ನೆಸ್ ರಿವ್ಯೂ ಮೀಟಿಂಗ್ ಅಂತ ಕರಿತೀವಿ, ಅದರಲ್ಲಿ ಮಾಡೋದಾ? ಅಥವಾ ಕ್ಲೈಂಟ್ ಹತ್ರ ಹೋಗಿ ಮಾತಾಡೋದ? ಆ ಚಾನಲ್ಸ್ ಯಾರು? ಈಗ ನೀವು ಎಂಪ್ಲಾಯೀಸು ಮ್ಯಾನೇಜರ್ ಹತ್ರ ಬಂದು ಮಾತಾಡೋದು, ಮ್ಯಾನೇಜರು CEO ಹತ್ರ ಮಾತಾಡೋದು, ಆ ರೀತಿ ಚಾನಲ್ಸ್ನ ನಾವು ಎಸ್ಟಾಬ್ಲಿಷ್ ಮಾಡೋದು ಅಂತ. ನೆಕ್ಸ್ಟ್, ಕನ್ಸೈಸ್ ಅಂದರೆ ಏನ್ರ? ಕನ್ಸೈಜ್ ಏನೇನು ಐತಲ್ಲ ಸರ್, ನಮಗೆ ಕಣ್ಣು ಸೈಜು ಏನೇನು. ಕನ್ಸೈಸ್ ಅಂದರೆ ಈಗ ಇವನೇನೋ ತಪ್ಪು ಮಾಡ್ದ, ಓಕೆ, ಏನು ತಪ್ಪು ಮಾಡ್ದಪ್ಪ, ಒಂದೆಲ್ಲ 100 ರೂಪಾಯಿ ಕಳ್ಕೊಬಿಟ್ಟ. ಅವನಿಗೆ ವತಾರಿ ಸಣ್ಣ ಗಂಟೆ ಕುಣಿಸ್ಕೊಂಡು ಹೇಳೋದಲ್ಲ. 100 ರೂಪಾಯಿ ಅಂದರೆ ಏನು ಗೊತ್ತಾ? ಗಾಂಧಿ ತಾತ ಇರುತ್ತೆ, 14 ಲ್ಯಾಂಗ್ವೇಜ್ ಇರುತ್ತೆ, ಅವೆಲ್ಲ ಅಲ್ಲ. ಕನ್ಸೈಸ್ ಅಂದರೆ ಏನು ತಪ್ಪು ಮಾಡಿದ್ದಾನೆ, ಏನಿದೆ ಅಷ್ಟನ್ನು ಮಾತ್ರ ಕನ್ವೆ ಮಾಡಿ ಬಿಸಾಕ. ಓಕೆ, ಕೊಂಕಣ ಸುತ್ತಿ ಮೈಲಾರಿಗೆ ಬರೋದು ಅಂತಾರಲ್ಲ, ಆ ಥರ ಅಲ್ಲ. ಏನಿದೆ ಹೇಳ್ಬಿಟ್ಟು ಕತೆ ಗಿಟ್ಟೆ ಹೊಡೆಯಂಗಿಲ್ಲ. ನೆಕ್ಸ್ಟ್, ಕೋಆರ್ಡಿನೇಷನು ಬಂದು ಸತ್ತ 10 ಸಲ 12 ಸಲ ಬಂತು. ನೆಕ್ಸ್ಟ್, ಸೊ ಫಿಸಿಕಲ್ ಆಸ್ಪೆಕ್ಟ್ ಮತ್ತು ಟೈಮಿಂಗ್ ಆಸ್ಪೆಕ್ಟ್. ಫಿಸಿಕಲ್ ಆಸ್ಪೆಕ್ಟ್ ಅಂದ್ರೇನು? ಎಷ್ಟೋ ಟೈಮು, ಹೇಳ್ರು ಭೌತಿಕ. ಅಯ್ಯಪ್ಪ, ನಾವು ಅಲ್ಲಿ ಗೂಗಲ್ ನೋಡ್ಬಿಟ್ರೆ ಟ್ರಾನ್ಸ್ಲೇಟ್ ಕೊಡು ಅಂತ ಹೇಳಿದ್ನಲ್ಲ. ಭೌತಿಕ ಅಂಶ, ಬೌದ್ಧ, ಏನೋ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಆ ಥರದಲ್ಲ. ನೆಕ್ಸ್ಟ್, ಎಲ್ಲರೂ ಇನ್ನೂ ಮುಗಿಲೇ ಇಲ್ವಲ್ಲ ಚಾಪ್ಟ್ರು. ಯಾಕ್ರೋ? ಹಾಂ, ಏನು ನಿಮ್ಮ ಸಮಸ್ಯೆ ಹೇಳಿ? ಫೋನ್ ರಿಂಗ್ ಆದರೂ ನಗಾಡ್ತೀರಾ, ಏನಾದ್ರು ಜೋಕ್ಸ್ ಮಾಡಿದವರು ಅದನ್ನು ನಗಾಡ್ತೀರಾ. ನಗಾಡ್ದಿದ್ರೆ ಕಷ್ಟ. ಸುಮ್ಮನೆ ನಗಾಡ್ಬಿಡ್ತೀರ ಒಂದೊಂದ್ಸತಿ.
ತಿರ್ಗಾ ಗದ್ದು ಕೈ ಕೊಡ್ಬೇಡಿ, ಮುಖದ ಮುಂದೆ ಹಂಗೆ ಇಡಬೇಡಿ ಬಿಡ್ತೀರಾ, ತಲೆ ಕೆರ್ಕತ್ತೀರಾ. ಇವರಿಬ್ರು ಪಾಪ ಅಷ್ಟೊಂದಿಂದ ಕರೆಕ್ಟಾಗಿ ಕೂತ್ಕೊಂಡು ಕೇಳ್ತವ್ರೆ. ಏನು ಈ ಕಡೆ ಹುಡುಗಿರು ಪರ, ನೀವು ಇಲ್ಲಿ ಇದ್ದ 5 ಜನ ಇದ್ದೀರಲ್ಲ, 7 ಜನ ನೀವು ಜಾಸ್ತಿ ಡಿಸ್ಟರ್ಬೆನ್ಸು ನೀವಿಬ್ರು. ಬ್ಲ್ಯಾಕ್ ಶರ್ಟ್ ಒಂದೇ ಥರ. ಟ್ರೈನಿಂಗ್ ಅಂತನಾ? ಆಯ್ತು. ಓಕೆ, ಫಿಸಿಕಲ್ ಆಸ್ಪೆಕ್ಟ್ ಅಂದರೆ ಸೊ ಏನು ಕೆಲಸ, ಸೊ ದಟ್ ವಾಟ್ ಈಸ್ ದ ವರ್ಕ್. ನೆಕ್ಸ್ಟ್ ಸೊ ಟೈಮಿಂಗ್ ಆಸ್ಪೆಕ್ಟನ್ನು ಯಾವಾಗ ಆಗುತ್ತೆ ಆ ಕೆಲಸನ. ಸೊ ಕೋಆರ್ಡಿನೇಷನ್ ಅಂತ ಇದ್ರೆ ಸೊ ಡೇ ಟು ಡೇ ಮ್ಯಾನೇಜಿಂಗ್ ದ ಟೀಮ್ಸ್ ಅಲ್ವಾ. ಆ ಟೀಮಲ್ಲಿ ಏನು ಕೆಲಸ ಮಾಡ್ತಾರೆ ಅದನ್ನು ನಾವು ಫಿಸಿಕಲ್ ಆಸ್ಪೆಕ್ಟ್ ಅಂತ ಕರಿತೀವಿ. ಮತ್ತು ಅದನ್ನು ಯಾವ ಟೈಮಲ್ಲಿ ಮಾಡ್ತಾರೆ ಅದನ್ನು ಟೈಮಿಂಗ್ ಆಸ್ಪೆಕ್ಟ್ ಆಫ್ ದ ಪರ್ಟಿಕ್ಯುಲರ್ ಕೋಆರ್ಡಿನೇಷನ್. ನೆಕ್ಸ್ಟ್ ಸೊ ಪ್ರೀರಿಕ್ವಿಸಿಟ್ಸ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಪ್ರೀರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಂದರೆ ಪ್ರಾಜೆಕ್ಟು ಇಂಪ್ಲಿಮೆಂಟೇಷನ್ ಅಂದರೆ ಎಕ್ಸಿಕ್ಯೂಷನ್ಗೆ ಏನೇನು ಬೇಕು. ಪ್ರೀರಿಕ್ವಿಸಿಟ್ಸ್ ಅಂದರೆ ಏನು ಹೇಳಿ? ಮೊದಲೇನ ಮಧ್ಯಾಹ್ನ. ಸೊ ಒಂದು ಪ್ರೀರಿಕ್ವಿಸಿಟ್ಸ್ ಅಂತಂದರೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಒಂದು ಏನೋ ಒಂದು ಆ್ಯಕ್ಟಿವಿಟಿ ಇರಬೇಕು ಅಂದರೆ ಅದನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಹತ್ರ ರೆಡಿ ಇರಬೇಕು ಅಂತ. ಓಕೆ, ದ ಪ್ರೀರಿಕ್ವಿಸಿಟ್ಸ್. ಈಗ ಅಡುಗೆ ಮಾಡೋದು ಅನ್ನ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು? ಸಾಂಬಾರು ಹೇಳಿದ್ದು ನಾನು ಜೊತೆಯಲ್ಲಿ. ಈಗ ಬೆಳ್ಳುಳ್ಳಿ ಕಬಾಬ್ಗೆ ಗೊತ್ತಲ್ಲ ಚಂದ್ರವಣ್ಣ, ಏನು ಬೇಕ್ರಪ್ಪ? ಬೆಳ್ಳುಳ್ಳಿನೇ ಸಾಕ? ಹಂಗೆ ಹೇಳ್ಬಾರ್ದು, ಹೆಂಗೆ ಚಂದ್ರವಣ್ಣ ಅಂತ ಹೇಳ್ಬೇಕು. ಒಂದು ಕೊನೆಯಲ್ಲಿ ತಿಂದಾದ್ಮೇಲೆ 6 ಬೆಳ್ಳುಳ್ಳಿ, 12 ಹಸಿಮೆಣಸಿನ್ಕಾಯಿ, ಆ ರೀತಿ ಅರ್ಧ ಕಪ್ ಬೆಣ್ಣೆ ತುಪ್ಪ ಅವೆಲ್ಲ ಅಲ್ಲ. ಓಕೆ, ಸೊ ಇಲ್ಲಿ ಕಾಸ್ಟ್ ಓವರ್ ರನ್ಸ್ ಅಂತ ಇದೆಯಲ್ಲ, ಕಾಸ್ಟ್ ಓವರ್ ರನ್ ಅಂದ್ರೆ ಹೇಳಿ? ನಾನು ಅದನ್ನು ಓದೋಕೆ ಹೋಗಲ್ಲ, ನನಗೆ ಅದು ಬೇಕಾಗಿಲ್ಲ. ಹಾಂ, ಯಾಕೆ ಹೇಳಿ? ಬೆಸ್ಟ್ ಎಕ್ಸಾಂಪಲ್. ಈಗ ಲಾಸ್ಟ್ ಟೈಮು ಹೋದ ವರ್ಷ ಮೊಟ್ಟೆ ಎಷ್ಟಿತ್ತು ಗೊತ್ತಾ? ಒಂದು 50 ಎಷ್ಟು ಹೇಳಿ? 7 ರೂಪಾಯಿ 8 ರೂಪಾಯಿ ಹೋಗಿದೆ. 7.25 8 ರೂಪಾಯಿ. ಸೊ ಎಷ್ಟಾಯಿತು? 3 ರೂಪಾಯಿ ಜಾಸ್ತಿ ಇದೆ ಇನ್ಫ್ಲೇಷನಿಂದ. ಸೊ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು. ಹಂಗಾಗಿ ಪ್ರೀರಿಕ್ವಿಸಿಟ್ಸ್ ಕಾಸ್ಟ್ ಓವರ್ ಅನ್ನೋ ಈ ರೀತಿಯಲ್ಲಿ ಆಗೋದನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅಂದರೆ ಸೊ ಅಡಿಕ್ವೇಟ್ ಫಾರ್ಮುಲೇಷನ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದು ಅಂತಲ್ಲ. ಸೊ ಏನೇನು ಮಾಡಬೇಕು ವರ್ಕು ಅದನ್ನು ನಾವು ಫಸ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು. ಅದು ಎಷ್ಟು ಟೀಮಲ್ಲಿ ಆಗುತ್ತೆ. ಈ ಬಜೆಟಿಂಗ್ ಮಾಡೋ ಪರ್ಪಸ್ಸೇ ಅದು. ಯಾವತ್ತೂ ಕೂಡ ಬಜೆಟಿಂಗ್ ಅಂದರೆ 1 ವರ್ಷ ಆಯಿತು ಅಂತಂದರೆ ನಮಗೆ ಮಿನಿಮಮ್ 10% ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಮಿನಿಮಮ್ ನಾನು ಹೇಳ್ತಿರೋದು. ಯಾವುದೇ ವಸ್ತು ತೊಗೊಳ್ಳಿ. ಈಗ ಹೋದ ವರ್ಷ ಒಂದು ಶರ್ಟ್ ಅಂದರೆ ಒಂದು 500 ರೂಪಾಯಿ ಇತ್ತು, ನೆಕ್ಸ್ಟ್ ವರ್ಷಕ್ಕೆ ಅಷ್ಟೇ ಇರುತ್ತಾ? ಇಲ್ಲ ಕಡಿಮೆ ಆಗುತ್ತಾ? ನಾವು ತೊಗೋಬೇಕಾದ್ರೆ ನೀವು ಕಾಯಿ ಮಿಠಾಯಿ ನೋಡಿದ್ರಾ? ಇವಾಗೆಲ್ಲ ಒಂದು ಸ್ಲೈಸ್ ಕೊಡ್ತಾನೆ. ಎಷ್ಟು ರೂಪಾಯಿದು ಒಂದು ಸ್ಲೈಸು? 2 ರೂಪಾಯಿ. ನಾನು ತೊಗೊಳಗ 25 ಪೈಸೆ ಆಯಿತು. 1 ರೂಪಾಯಿ ಕೊಟ್ಟರೆ 4 ಕೊಡೋನು. 5 ರೂಪಾಯಿ ಆಗೈತಾ? ಇಲ್ಲ ಈ ಕಾಯಿ ಮಿಠಾಯಿ 5 ರೂಪಾಯಿ ಮಾಡೋಣ. ನಮ್ಗೆ ಅದೇ ಥರ ಒಂಚೂರು ಸಣ್ಣಕ್ಕಿರೋದು 4 ಬರೋದು. 1 ರೂಪಾಯಿಗೆ 1 ಕೋಟಿ ಅಲ್ಲ, 1 ರೂಪಾಯಿಗೆ 1 ಕೋಟಿ ಅಂತೀನಿ. 20 ಕೋಟಿ 1 ರೂಪಾಯಿಗೆ. ಇಷ್ಟು ಕೈಗೆ ಹಾಕೊಂಡು ಇದು ಜೋಬಲ್ಲ ತಿಡ್ಕೊಂಡು ಹೋಗೋನು. ಬೋಟಿ ಎಲ್ಲ ಕಂಡ್ರು, ಗೋಟಿ ಕೋಟಿ ಎಲ್ಲ, ಬೋಟಿ ಎಲ್ಲ, ಗೋಟಿ. ಇನ್ನೂ ಅವ್ರು ಗೊತ್ತಾಗ್ತಿಲ್ಲ ಏನಂತ ತಿನ್ನೋದು. ಬೋಟಿ ಯಾರು ನಾನ್ ವೆಜ್ ಇದ್ದೀರಿ? ಸೊ ವೆಜಿಟೇರಿಯನ್ ಕಾರಣ ಬಂದ್ಬಿಟ್ರೆ ನೀವು ವೆಜಿಟೇರಿಯನಾ? ಈಗೆಲ್ಲ ಹೇಳ್ತೀನಿ ಸರ್ ನಾನ್ ವೆಜ್ ಬಗ್ಗೆ ಮಾತಾಡ್ತಾರೆ ಜಾಸ್ತಿ ಅಂತ ಆಬ್ಸೆಂಟಾ? ಆಯ್ತು. ನೆಕ್ಸ್ಟ್ ಸೊ ಅಡಿಕ್ವೇಟ್ ಫಾರ್ಮುಲೇಷನ್, ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್. ಸೌಂಡ್ ಅಂದರೆ ಸೌಂಡ್ ಮಾಡ್ಕೊಂಡು ಆರ್ಗನೈಸ್ ಮಾಡೋದು ಸರ್, ಎಲ್ಲ ಟಮಟೆ ಪಡ್ಕೊಂಡು ಇದು ಮಾಡೋದು ಅಂತ. ಸೌಂಡ್ ಅಂದರೆ ಧ್ವನಿ ಅಂತ ಅಷ್ಟೇ ಇಲ್ಲ. ಸೌಂಡ್ ಅಂದರೆ ತುಂಬ ಸ್ಟ್ರಾಂಗ್ ಅಂತ ಇಂಗ್ಲೀಷಲ್ಲಿ. ಅದು ಇನ್ನೊಂದು ಅರ್ಥ ಇದೆ. ಓಕೆ, ಇದೇನು ಸೌಂಡು ಪೌಂಡು ಅಂತ ಹೇಳೋರಲ್ಲ ಅಂತಲ್ಲ. ಸೊ ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್ ಅಂದರೆ ತುಂಬ ಸ್ಟ್ರಿಕ್ಟಾಗಿ, ಓಕೆ, ತುಂಬ ಎಫಿಷಿಯೆಂಟ್ ಆಗಿರೋ ಟೀಮ್ನ ಸೆಟಪ್ ಮಾಡಬೇಕು. ಅವಾಗ ತಾನೇ. ಈಗ 1 ತಿಂಗಳಲ್ಲಿ ಕೆಲಸ ಅಂದರೆ 1 ತಿಂಗಳಲ್ಲಿ ಮುಗಿಸೋ ಟೀಮ್ನ ನಾವು ಮಾಡಬೇಕು. 1 ತಿಂಗಳಂದ್ರೆ 3 ತಿಂಗಳು ಮಾಡೋರನ್ನ ಇದ್ದರೆ ಎಷ್ಟಾಗುತ್ತೆ? 1 ವರ್ಷ ಅನ್ನೋದು 3 ವರ್ಷ ಆಗುತ್ತೆ. 3 ವರ್ಷ ಅನ್ನೋದು 9 ವರ್ಷ ಆಗುತ್ತೆ. ಲೈಕ್ ದಿಸ್. ನೆಕ್ಸ್ಟ್ ಸೊ ಅಡ್ವಾನ್ಸ್ ಆ್ಯಕ್ಷನ್. ಅಡ್ವಾನ್ಸ್ ಆ್ಯಕ್ಷನ್ ಅಂದರೆ ಹೇಳಿ? ಈಗ ಜನವರಿಲಿ ಪ್ರಾಜೆಕ್ಟ್ ಪ್ಲ್ಯಾನ್ ಆಯಿತು. ಮಳೆಗಾಲ ಯಾವಾಗ ಶುರುವಾಗೋದು? ಸೊ ಹಂಗಂದಾಗ ಮನೆ ಕಟ್ಟಬೇಕು ಅಂತಂದಾಗ ಫಸ್ಟು ಮನೆ ಕೆಲಸ ಆದಾಗ ಜೂನ್ ಅಷ್ಟರೊಳಗಡೆ ಏನು ಮಾಡ್ಬೇಕು ಹೇಳಿ?
ಹಾಳಾಗುವಂಥದ್ದು ಅಥವಾ ಹೊರಗಡೆ ಕೆಲಸಗಳನ್ನ ಎಲ್ಲ ಮುಗಿಸ್ಬಿಡ್ಬೇಕು, ಆಮೇಲೆ ಒಳಗಡೆ ಬರಬೇಕು. ಸೊ ಫಸ್ಟೇ ಬೇಕಾದ್ರೆ ಹೊರಗಡೆ ಪೇಂಟ್ ಹೊಡೆದ್ರೂ ಪರವಾಗಿಲ್ಲ, ಯಾಕಂದರೆ ಮಳೆ ಹೋದ್ರೆ ಏನು ಸಮಸ್ಯೆ ಆಗಲ್ಲ, ಆಮೇಲೆ ಒಳಗಡೆ ಬರೋದು ಆ ರೀತಿ. ನೆಕ್ಸ್ಟ್ ಇದೇ ಇಂಪಾರ್ಟೆಂಟ್. ಸರ್ ಈಗ ಎಲ್ಲ ಕೆಲಸ ಎಲ್ಲ ಸೆಟ್ ಆಗ್ಬಿಟ್ಟವ್ರೆ ಸರ್, ಇನ್ನೇನು ಕೆಲಸ ಮಾಡಿಸ್ಬೇಕು ಅಂತ ದುಡ್ಡಿಲ್ಲ ಸರ್, ಈಗ ಲೋನ್ಗೆ ಹೋಗ್ತೀನಿ, ಇನ್ನಾರು ಹೇಳ್ತಾನಲ್ಲ ಕಾಫಿ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಇನ್ನು ಕಾಫಿನ ಎಲ್ಲಿ ಅಂತಂದರೆ ಸರಿ ನಮ್ಮ ಹೆಂಗಸರು ಹಸ ಇಟ್ಕೊಂಡು ಇದ್ಕೊಂಡು ತಗೊಳ್ಳೆ ಗದ್ದೆ ಹತ್ರಕ್ಕೆ ಹೊಡ್ಕೊಬಂದ್ಬಿಟ್ಟು ನಿಮ್ಗೆ ಕಾಫಿ ಕಾಯಿಸ್ಕೊಡ್ತೀನಿ ಅಂತ. ಎಷ್ಟಾಗುತ್ತೆ 2 ಅವರ್ ಟೈಮ್ ಆಗುತ್ತೆ. ಲೈಕ್ ದಟ್. ಸೊ ಆ ರೀತಿ ಇರ್ಬೋದು. ಅವೈಲಬಿಲಿಟಿ, ಕೈಯಲ್ಲಿ ಕ್ಯಾಶ್ ಇರಬೇಕು. ಸೊ ನಮ್ಮ ಒಂದು ಅಕೌಂಟ್, ಆರ್ಗನೈಸೇಷನ್ ಅಕೌಂಟಲ್ಲಿ ಫಂಡ್ ಇರಬೇಕು. ನೆಕ್ಸ್ಟ್ ಎಫೆಕ್ಟಿವ್ ಮಾನಿಟ್ರಿಂಗ್, ನಮ್ಮ ತಾಯಿನ ಹೇಳಲ್ಲ ಇದ್ದೇನೆ ಅನಿಸುತ್ತೆ. ನೆಕ್ಸ್ಟ್ ಆಯ್ತಲ್ಲ, ಅದನ್ನೇ ಇನ್ನೊಂದೊಂದು ಸಲ ಹಾಕೋರೆ ಆಯ್ತಲ್ರ. ಇಲ್ಲಿರೋದೇ ಕಾಣೋದು, ಅಯ್ಯೋ ಏನು ಸರ್ ದೊಡ್ಡಕ್ಕೆ ಹಾಕೋಲ್ಲ, ಇದೇನೋ ಬೇರೆ ಇರ್ಬೇಕಂತ ಅನ್ಕೊಬಿಡಿ, ಏನೋ ಅರ್ನಾಲ್ಡ್ ಹೋಗಿದೇನೋ. ಓಕೆ, ಎಸ್ ದ್ಯಾಟ್ಸ್ ಇಟ್. ತುಂಬ ಚಿಕ್ಕ ಚಾಪ್ಟರ್ ಇದು. ಇದಾದ್ಮೇಲೆ ಬರೋದು ಇನ್ನೂ ಈಸಿ ಥಿಂಗ್ಸ್. ಓಕೆ, ಎಕ್ಸೆಪ್ಟ್ ಒಂದು ಗ್ಯಾಂಟ್ ಚಾರ್ಟು ಅವೆಲ್ಲ ಬರುತ್ತೆ. ಅದು ನೀವೇನು ಅದನ್ನು ಚಾರ್ಟ್ ಡ್ರಾ ಮಾಡೋದೇನು ಕಲಿಯೋಗಿಲ್ಲ, ಯಾಕೆಂದರೆ ನಿಮಗೆ 5th ಸೆಮ್ಮಲ್ಲಿ, ಇಂಜಿನಿಯರಿಂಗ್ 5th ಸೆಮ್ಮಲ್ಲಿ ಅದನ್ನು ಬರುತ್ತೆ. ಸೊ ಏನು ಪ್ರಾಜೆಕ್ಟ್ ಡಯಾಗ್ರಾಮು, ಪ್ರೋಸೆಸ್ ಇಂಟಿಗ್ರೇಷನ್ ಥಿಂಗ್ ಅಂತೆಲ್ಲ ಅದನ್ನು ಅಲ್ಲಿ ಕಲಿಯೋರಂತೆ. ಇಲ್ಲಿ ನಾನು ಜಸ್ಟ್ ಏನು ಬೇಕು ನಿಮ್ಗೆ ಎಕ್ಸಾಮ್ ಮೇಲೆ ಅಷ್ಟನ್ನು ಮಾತ್ರ ಟಚ್ ಮಾಡ್ತೀನಿ. ಓಕೆ, ಹೇಳಿ ಏನು ಡೌಟ್ ಇದೆ ಕೇಳಿ ಈಗ.